ಏನಾದ್ರು ನೇಹ ಇದ್ರೆ ನಿನಗೆ ಗೊತ್ತಿದ್ರೆ ಅದು ಇವತ್ತು ನಂದು ನಿಂದು ಫ್ರೆಂಡ್ಶಿಪ್ದು ಲಾಸ್ಟ್ ಡೇ ಆಗಿರುತ್ತೆ ಶಶಾಂಕ. ಅವ್ರಿಲ್ಲ ಅಂದರೆ ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀನಿ. ರಪ್ಪನ್ ದೇಸಿ ಅದು ಹೋಗ್ಬಿಡೋದು. ಯಾವ ಗೇಟಿಗೆ ಬರ್ತಾವ್ರು ನೇಹ? ಶಶಾಂಕ ಓಡೇ ಹೋದ ನನ್ನ ಬಿಟ್ಟು. ಫ್ಲೈಟ್ ಮಿಸ್ ಆಗ್ತಿದೆ. ಇದು ಯಾರ್ಯಾರೋ ಬಂದಿದ್ದಾರೆ ಗೈಸ್. ಸ್ವಲ್ಪ ರೂಮ್ ಟೂರ್ ಕೊಟ್ಬಿಡೋಣ. ನಾನು ಒಬ್ಬನೇ ಹೋಗಿರ್ತೀನಿ, ಶಶಾಂಕನ ಅವ್ರ ಫ್ರೆಂಡ್ ಜೊತೆ ಹೋಗ್ತಾನಂತೆ. ನಮ್ಮ ಮನೆಗೆ ಹೊರಟೆ. ಎಲ್ಲ ಕ್ರಿಯೇಟರ್ಸ್ ಕೂತಿದ್ದಾರೆ. ನೀನು ಫಸ್ಟು ಫ್ರೆಂಡು, ಆಮೇಲೆ ಮ್ಯಾನೇಜರು. ರೂಮ್ ಕಾರ್ಡು ಬೇರೆ ವರ್ಕ್ ಆಗ್ತಿಲ್ಲ. ನೀ ಅವ್ರ ಮುಂದೆ ಸ್ಯಾಮ್ ಹೋಗ್ಬಿಟ್ಟ ಅನ್ನಾಯ್ತು. Okay, let's go. ಓ ಫಾಮ್, ಸೊ ಇವತ್ತಿನ ಬ್ಲಾಗು ನಾನು ಸ್ಟಾರ್ಟ್ ಮಾಡ್ತಿರೋದು ವಿತ್ ಸಮ್ ನಾಲೆಡ್ಜ್, ಅಂದರೆ ಸಮಥಿಂಗ್ ಅಬೌಟ್ ಇನ್ವೆಸ್ಟ್ಮೆಂಟ್. ಅಂದರೆ ನನ್ನ ಆಡಿಯನ್ಸಿಗೆ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಎಜುಕೇಟ್ ಮಾಡೋಣ ನನ್ನ ಕಡೆಯಿಂದ ಅಂಥೇಳಿ ವಿ ಆರ್ ಸ್ಟಾರ್ಟಿಂಗ್ ದಿಸ್. ಸೊ ಕಥೆ ಏನು ಅಂದರೆ, ನನಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾನೇ ಇಲ್ಲ. ಯಾರು ನನ್ನ ಬ್ಲಾಗ್ನ ಮುಂಚೆನೇ ನೋಡ್ತಿದ್ದಾರೆ, ಐ ಸ್ಪೆಂಟ್ ಲಾಟ್ ತುಂಬ ಖರ್ಚು ಮಾಡ್ತಿದ್ದೆ. ಈಗ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಸೇವಿಂಗ್ ಅನ್ನೋದೆಲ್ಲ ಸ್ಟಾರ್ಟ್ ಮಾಡಿ, ರೀಸೆಂಟ್ ಡೇಸ್ ಅಂದರೆ ಆಲ್ಮೋಸ್ಟ್ 1 year ಬಿನ್ ಸೇವಿಂಗ್ ಮನಿ ಆ್ಯಂಡ್ ಆಲ್ ದಟ್. ಅವಾಗ ನನಗೆ ಸೇವಿಂಗ್ ಅಂದರೆ ಏನು ಅಂತೆಲ್ಲ ಅರ್ಥ ಆಗಿದ್ದು, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ಕಲ್ತ್ಕೊಂಡಿದ್ದು. ಸೊ ನಾನು ಕಲ್ತಿದ್ದನ್ನ ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಇನ್ವೆಸ್ಟ್ಮೆಂಟ್ ಅಂತ ರೀಸೆಂಟ್ ಡೇಸ್ ನಾನು ಕಲಿತಾ ಇರೋದನ್ನ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. 3-4 ನಿಮಿಷ ಇರುತ್ತೆ. ಅದಾದಮೇಲೆ ನೀವು ಮೇನ್ ವ್ಲಾಗ್ನ ನೋಡ್ಬೋದು. ಲೆಟ್ಸ್ ಗೋ. ಸೊ ನನಗೆ ನಾನು ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ರೀಸೆಂಟಾಗಿ ಕಲಿತಾ ಇದ್ದೆ. ಅವಾಗ ನಂಗೆ ಗೊತ್ತಾಗಿದ್ದು JP Morgan ಸ್ವಲ್ಪ ಕಾಶಿಯಸ್ ಆಗಿದ್ದಾರೆ ಇಂಡಿಯಾ ಮೇಲೆ, ವೈಲ್ HSBC ಟರ್ನ್ ಮೋರ್ ಪಾಸಿಟಿವ್ ಆನ್ ದ US ಮಾರ್ಕೆಟ್. ಸೊ ಏನಕ್ಕೆ ಇದಾಯಿತು ಅನ್ನೋದು ನನಗೆ ಅರ್ಥ ಆಗಿಲ್ಲ. ಆಮೇಲೆ ನನಗೆ ಅರ್ಥ ಆಗಿದ್ದೇನು ಅಂದರೆ, ಮೋಸ್ಟ್ AI ಲೀಡಿಂಗ್ ಕಂಪ್ನೀಸ್ ಏನಿದೆ, ಲೈಕ್ ಅಮೆಝಾನ್, ಗೂಗಲ್, ನಿವ್ಡಿಯಾ ಮತ್ತು ಮೈಕ್ರೋಸಾಫ್ಟ್, ಇದೆಲ್ಲ US ಬೇಸ್ಡ್ ಕಂಪ್ನೀಸ್. ಪ್ರತಿಯೊಂದು AI, ಸೆಮಿ ಕಂಡಕ್ಟರು, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರು, ಡೇಟಾ ಸೆಂಟರ್ಡ್ ಎಕೋಸಿಸ್ಟಮು ಎಲ್ಲ ಗ್ಲೋಬಲಿ ಡ್ರೈವ್ ಆಗ್ತಿರೋದು US ಅಲ್ಲಿ. ಇನ್ನೊಂದು ಕ್ರೇಜಿ ವಿಷಯ ಗೊತ್ತಾಗಿದ್ದೇನು ಅಂದರೆ, 10 years ಮುಂಚೆ ನಾವು ನಿವ್ಡಿಯಲ್ಲಿ 1 lakh ಹಾಕಿದರೆ ಅದು 10 years ಅಲ್ಲಿ ಅದು 3.35 crore ಅಷ್ಟು ಗ್ರೋ ಆಗ್ತಿತ್ತಂತೆ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ S&P 500 ಆಲ್ಮೋಸ್ಟ್ 30% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅದೇ Nifty 50 ನೀವು ಇಂಡಿಯಾಲ್ ನೋಡಿದ್ರೆ ಅದು 0 ಇದೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಒಂದು ಸ್ವಲ್ಪ ಇನ್ವೆಸ್ಟಿಂಗ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿತ್ತು. ನಾನು ಎಷ್ಟು ಜಾಸ್ತಿ ಅದ್ರ ಬಗ್ಗೆ ಕಲಿತಾ ಹೋದೆ, ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ತು ನನಗೆ. ನಾವು ತುಂಬ ಜನ ರುಪೀಸಲ್ಲಿ ಅರ್ನ್ ಮಾಡ್ತೀವಿ, ರುಪೀಸಲ್ಲಿ ಖರ್ಚು ಮಾಡ್ತೀವಿ, ಬಟ್ ರುಪೀಸಲ್ಲಿ ಇಂಡಿಯಾಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ನಾವು ಆಲ್ರೆಡಿ ಹೆವಿಲಿ ಡಿಪೆಂಡೆಂಟ್ ಇದ್ದೀವಿ ಒಂದು ಎಕಾನಮಿ ಮೇಲೆ. ಇನ್ನೊಂದು ಕ್ರೇಜಿ ವಿಷಯ ಏನು ಅಂದರೆ, ನಾವು US ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ US ಡಾಲರ್ಸ್ ಪ್ರೈಸ್ ಜಾಸ್ತಿ ಆಗ್ತಾ ಇಂಡಿಯನ್ ರುಪೀಸ್ ಪ್ರೈಸ್ ಹೆಂಗೆ ಕಮ್ಮಿ ಆಗುತ್ತೆ, ಹಂಗೆ ನಾವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರೋ ದುಡ್ಡೇನಿದೆ, ಡಾಲರ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಾನು ಯೋಚನೆ ಮಾಡಿದ್ದು, ನಾವು ಇಂಡಿಯನ್ಸು US ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ ಅಂತ. ಆಗ ನನಗೆ ಗೊತ್ತಾಗಿದ್ದು, ಇಟ್ಸ್ ಕಂಪ್ಲೀಟ್ಲಿ ಲೀಗಲ್ ಅಂಡರ್ RBI's ಲಿಬ್ರಲೈಸ್ಡ್ ರೆಮಿಟೆಂಟ್ ಸ್ಕೀಮ್. ಆಗ ನಾನು ಒಳ್ಳೆ ಪ್ಲಾಟ್ಫಾರ್ಮ್ ನೋಡ್ಕೊಂಡು ಸ್ಟಾರ್ಟ್ ಮಾಡಿದೆ ವೇರ್ ಐ ಕ್ಯಾನ್ ಇನ್ವೆಸ್ಟ್. ಆ್ಯಂಡ್ ನಾನು ಸ್ಟಾರ್ಟ್ ಮಾಡ್ತಿರೋದ್ರಿಂದ ಒಂದು ಒಳ್ಳೆ ಈಸಿ ಆಗಿರೋ ಥರ ಒಂದು ಪ್ಲಾಟ್ಫಾರ್ಮ್ ಇದೆಯಾ ಅಂತ ಹುಡುಕ್ತಿದ್ದೆ. ಅವಾಗ ನನಗೆ ಸಿಕ್ಕಿದ್ದು IND ಮನಿ. ನಾನು ಯಾವಾಗಲೂ ಅಂದ್ಕೊಂಡಿದ್ದು ಆ್ಯಪಲ್, ನಿವ್ಡಿಯಾ ಮತ್ತು ಅಮೆಝಾನ್ ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಸ್ಟಾಕ್ಸ್ ಇರುತ್ತೆ. ಅಂದರೆ ಒಂದೊಂದು ಸ್ಟಾಕ್ಸ್ 10,000 ಇದ್ದರೆ ನನ್ನ ಹತ್ರ 500,000 ರೂಪಾಯಿ ಇದ್ರೆ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನನಗೆ ಫ್ಯಾಕ್ಷನಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಾಗಿದ್ದು, ಆ್ಯಂಡ್ ದಟ್ ಮೇಡ್ ಅ ಲಾಟ್ ಆಫ್ ಸೆನ್ಸ್ ಟು ಮಿ. ನಾವು ಫುಲ್ ಶೇರ್ನ ಬೈ ಮಾಡೋ ಬದಲು ನಮಗೆ ಫ್ರಾಕ್ಷನಲ್ ಶೇರ್ನ ಬೈ ಮಾಡೋ ಆಪ್ಷನ್ ನಮ್ಮ IND ಮನಿಲಿದೆ. ಸೊ ನೀವು ಈಗ ಕಂಪ್ಲೀಟ್ ಆಗಿ ಒಂದು ಸ್ಟಾಕ್ನೇ ಬೈ ಮಾಡಬೇಕು ಅಂತಿಲ್ಲ. ನೀವು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅಷ್ಟನ್ನ ಹಾಕಿ ನೀವು ಒಂದು ಸ್ಟಾಕ್ನ ಬೈ ಮಾಡ್ಬೋದು. ಪ್ಲಸ್ ಇನ್ನೊಂದು ಆಪ್ಷನ್ ನಂಗೆ ಇಷ್ಟ ಆಗಿದ್ದೇನು ಅಂದರೆ, US ಸ್ಟಾಕ್ಸ್ SIP. ಸೊ ತುಂಬ ಜನ ಸ್ಟಾಕ್ಸ್ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ, ಬಟ್ ಅದು ಇನ್ನು ಮೇಲೆ ಹೋಗ್ತಾನೆ ಹೋಗುತ್ತೆ. ಒಂದೊಂದ್ಸರಿ ಇನ್ನೇನಾಗುತ್ತೆ, ನಾವು ಒಂದೇ ಸರಿ ದುಡ್ಡನ್ನೆತ್ತಿ ಮಾರ್ಕೆಟಲ್ಲಿ ಹಾಕ್ಬಿಡ್ತೀವಿ, ಆ್ಯಂಡ್ ಮಾರ್ಕೆಟ್ ಒಂದೊಂದ್ಸರಿ ಕೆಳಗೆ ಬಿದ್ದುಬಿಡುತ್ತೆ. ಸೊ ನೀವೇನಾದರೂ ಮಂತ್ಲಿ ಮತ್ತು ವೀಕ್ಲಿ SIP ಸ್ಟಾರ್ಟ್ ಮಾಡಬೇಕು ಅಂದರೆ ETF ಆಲ್ಮೋಸ್ಟ್ 500 ರೂಪೀಸಿಂದ ಸ್ಟಾರ್ಟ್ ಮಾಡ್ಬೋದು. ನಾವು ಒಂದೇ ಸರಿ 1 ಲಕ್ಷ, 2 ಲಕ್ಷ, 10,000, 20,000 ಹಾಕೋ ಬದಲು ಮಂತ್ಲಿ ವೀಕ್ಲಿ SIPಸ್ನ ಕಟ್ಕೊಂಡು ಹೋದರೆ ಇನ್ನೊಂದು ಬೆಸ್ಟ್ ಆಪ್ಷನ್ ಇದೆ. ಏನು ಅಂದರೆ ಟ್ಯಾಕ್ಸ್ ಸೆಂಟರ್. ನಾನು US ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಐ ವಾಸ್ ಬಿಟ್ ಕನ್ಫ್ಯೂಸ್ಡ್ ಅಬೌಟ್ ಟ್ಯಾಕ್ಸಸ್ ಆ್ಯಂಡ್ ಆಲ್ ದ್ಯಾಟ್. ಬಟ್ INDಲಿ ಬೆಸ್ಟ್ ಆಪ್ಷನ್ ಏನು ಅಂದರೆ, ನಿಮಗೆ ರೆಡಿಮೇಡ್ ಟ್ಯಾಕ್ಸ್ ರಿಪೋರ್ಟ್ INDಲಿ ಸಿಗುತ್ತೆ. ನಮಗೆ ಇಂಡಿಯನ್ ITR ರಿಕ್ವೈರ್ಮೆಂಟ್ಸ್ ಪ್ರಕಾರ ನಮಗೆ ಒಂದು ಟ್ಯಾಕ್ಸ್ ರಿಪೋರ್ಟ್ನ ರೆಡಿ ಮಾಡಿಕೊಡುತ್ತೆ. ಸೊ ನಾವು ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಮಗೆ ಟ್ಯಾಕ್ಸ್ ರಿಪೋರ್ಟ್ ಸಿಕ್ಕಿದ್ರೆ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ. ಸೊ ನಿಮಗೆ ಬರೀ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ IND ಮೇಲೆ ಒಂದು ಆಪ್ಷನ್ ಇದೆ, ನೀವು ಗ್ಲೋಬಲ್ ETFs ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ಇದನ್ನು ಮಾಡೋದ್ರಿಂದ ನೀವು ನಿಮ್ಮ ದುಡ್ಡನ್ನ ಡೈವರ್ಸಿಫೈ ಮಾಡ್ಬೋದು ಇನ್ ಡಿಫ್ರೆಂಟ್ ಕಂಪ್ನೀಸ್, ಸೆಕ್ಟರ್ಸ್ ಆ್ಯಂಡ್ ಮಾರ್ಕೆಟ್ಸ್ ಲೈಕ್ ಇನ್ US, ಯುರೋಪ್ ಆ್ಯಂಡ್ ಟೈವಾನ್. ಸೊ ನೀವು ಇದೇ ಪ್ಲಾಟ್ಫಾರ್ಮಿಂದ ಗೋಲ್ಡ್, ಸಿಲ್ವರ್, ಕಾಪರ್ ETFs ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. IND ಮನೇಲಿ ಅಕೌಂಟ್ ಮಾಡೋ ಪ್ರೊಸೆಸ್ ತುಂಬ ಈಸಿ ಇತ್ತು. ಫಸ್ಟ್ KYC ಆಯಿತು, ಅದಾದಮೇಲೆ ಒಂದು ಪ್ರಾಪರ್ ಅಕೌಂಟ್ ಓಪನ್ ಆಯಿತು ವೇರ್ ಐ ಕ್ಯಾನ್ ಇನ್ವೆಸ್ಟ್ ಆನ್ ಸ್ಟಾಕ್ಸ್ on other countries. IND money operates through GIFT City under IFSCA regulation. ಬೆಸ್ಟ್ ಪಾರ್ಟ್ ಏನು ಅಂದರೆ, ಝೀರೋ ಪ್ರೊಸೆಸಿಂಗ್ ಫೀ ಆ್ಯಂಡ್ ತುಂಬ ಹೇಸಲ್ ಫ್ರೀ ಆಗಿ ಟೆನ್ಷನ್ ಇಲ್ಲದೆ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಗೈಸ್, ನಾನು ಇದರಿಂದ ಕಲ್ತಿದ್ದೇನು ಅಂದರೆ, ನಾವು ನಮ್ಮ ದುಡ್ಡನ್ನ ಒಂದೇ ಕಡೆ ಇನ್ವೆಸ್ಟ್ ಮಾಡಬಾರ್ದು ಆ್ಯಂಡ್ ಡೈವರ್ಸಿಫೈ ಮಾಡಬೇಕು. ಅವಾಗಲೇ ನಾವು ಪ್ರಾಫಿಟ್ಸ್ ನೋಡೋಕ್ಕಾಗೋದು. ಸೊ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಕಲಿತಾ ಇದ್ದೀನಿ. ಸೊ ನಿಮಗೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಮತ್ತು ಕಾಮೆಂಟಲ್ಲಿ ಪಿನ್ ಮಾಡಿದ್ದೀನಿ. ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಕಲೀರಿ, ಇನ್ವೆಸ್ಟ್ ಮಾಡಿ, ಸ್ಟೇ ಸೇಫ್. ಮತ್ತು ಇನ್ನೊಂದು, ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಸ್ಟಾಕ್ಸ್ ಬಗ್ಗೆ, ಆ್ಯಂಡ್ ದೆನ್ ಇನ್ವೆಸ್ಟ್ ಯುವರ್ ಮನಿ.
What is the farm? Hi, so welcome back to my new vlog, guys. ಇವತ್ತಿನ ವ್ಲಾಗ್ ನಾನು ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಏನು ಅಂದರೆ ನಾವು ಡೆಲ್ಲಿಗೆ ಹೋಗಬೇಕು. ಅದಕ್ಕೆ ಈಗ ನಾನು ಎದ್ದು ರೆಡಿಯಾಗಿದ್ದೀನಿ. ನಾನು 6 ಗಂಟೆಗೆ ಎದ್ದು ರೆಡಿಯಾಗಿದ್ದೀನಿ. ಈಗ ಟೈಮ್ ಬಂದು 7 ಗಂಟೆ. ನಮ್ಮ ಶಶಾಂಕ ನನಗೆ ಸ್ಕ್ಯಾಮ್ ಮಾಡಿದ್ದಾನೆ. ಯಾವ ಥರ ಅಂದರೆ ಫ್ಲೈಟ್ ಇರೋದು 9:15 ಅಂತ ಹೇಳಿ ನನಗೆ ಎಬ್ಬರಿಸಿ, ಆಮೇಲೆ ನಾನು ಎದ್ದ ಮೇಲೆ ಮಗ ಫ್ಲೈಟ್ ಇರೋದು 10:30 ಅಂತ ಹೇಳಿ ಸುಳ್ಳು ಹೇಳಿದ್ದಾನೆ. ನನಗೆ ಬೇಗ ಎದ್ದು ನನ್ನ ನಿದ್ದೆನ ಹಾಳು ಮಾಡ್ಕೊಂಡಿದ್ದೀನಿ. ಬಂದು ಮಲಗಿದ್ದೆ ನಾವು ಆಲ್ಮೋಸ್ಟ್ 2-2:30. ನೋಡಿ, ಈ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸು. ಹುಷಾರಾಗಿರ್ಬೇಕು. ನಮ್ಮ ಟುಮ್ಮು ಎದ್ದೇ ಇಲ್ಲ. ಫೋನು ಎತ್ತಾ ಇಲ್ಲ, ಡೋರು ತೆಗಿತಾ ಇಲ್ಲ. ಸಾಹಿಲ್ 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 ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಗಾಬರಿ ಆಗಿದ್ದವನೆ. ತಗೋ ಬಾ ಹೋಗೋಣ ಏರ್ಪೋರ್ಟ್. ಗಾಬರಿಲಿದ್ದವನು. ಯಾಕಂದ್ರೆ 6 ಗಂಟೆಗೆ ಹೋಗ್ಬೇಕಿತ್ತಲ್ಲ, 7 ಗಂಟೆ ಆಗಿದೆ. ಗಾಬರಿಲಿದ್ದವನು. ಅವನಿಗೆ ಶೂಸ್ ಗೀಸ್ ಎಲ್ಲ ಹಾಕೊಂಡು ಹೊರಡೋಣ. ಲೆಟ್ಸ್ ಗೋ ಅಂಡ್ ಐ ವಾಂಟ್ ಟು ಶೋ ಸಮಥಿಂಗ್. ವೈಟ್. I got some new perfumes, guys. ನೋಡಿ, ಹೊಸ ಪರ್ಫ್ಯೂಮ್ಸ್ ಬಂದಿದೆ. ಹೊಸ ಪರ್ಫ್ಯೂಮ್ಸ್ ಇಲ್ಲಿಲ್ಲ, ಎಲ್ಲ ಹೊಸದು. ಎಲ್ಲ 1 2 3 4 5 6 7 8 ನನ್ನ ಬ್ಯಾಗಲ್ಲಿ ಒಂದಿದೆ 9. ಎಲ್ಲ ಹೊಸ ತಂದಿದ್ದು ನಿನ್ನೆ. ಸೊ ನಾನು ಈ ಥರ ಜೋಡಿಸೋದೊಂದು ಆಸೆ ಇದೆ ನನಗೆ. ಅದಕ್ಕೆ ಒಂಥರ ಚೆನ್ನಾಗಿ ಸ್ಮೆಲ್ ಮಾಡೋ ಪರ್ಫ್ಯೂಮ್ಸ್ ಎಲ್ಲ ತರಿಸಿದ್ದೆ. ಎಲ್ಲ ಅಲ್ಲಿದೆ. ಬಾಯ್, ಗುಡ್ ನೈಟ್. ತುಂಬ ಕ್ಯಾಬಲ್ಲಿ ಹೋಗಿ ಅಂತವ್ನು. ಇವಾಗ ಬನ್ನಿ ಕ್ಯಾಬಲ್ಲಿ ಹೋಗೋಣ. ನಮ್ಮ ಈಗ ನನಗೆ ಬೈಕಲ್ಲಿ ಶಶಾಂಕ್ ಮನೆಯವ್ರಿಗೂ ಬಿಡ್ತಾರಂತೆ. ಬನ್ನಿ, ಇಲ್ಲಿಂದ ಶಶಾಂಕ್ ಮನೆಯವ್ರಿಗೂ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋಣ. ಗೈಸ್, ಸುಟ್ಕೇಸ್ ಇಟ್ಕೊಂಡು ಹಾಂ, ನಮ್ಮ ಎವರ್ ರೆಡಿ ಗೈಸ್. ನಮ್ಮ ಮಿಡ್ ನೈಟ್ ಎಬ್ಬರಿಸ್ಬಿಟ್ಟು ನನ್ನ ಡ್ರಾಪ್ ಮಾಡಿ ಅಂದರೂ ಮಾಡ್ತಾರೆ. ಲೆಜೆಂಡ್, ನಮ್ಮ ಲೆಜೆಂಡ್. ಎತ್ಕೊಂಡು ಹೋಗೋಣ ಸುಟ್ಕೇಸ್ನ. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಸಿ ಯು, ಹ್ಯಾವ್ ಅ ಗುಡ್ ಡೇ. ಸಬ್ಸ್ಕ್ರೈಬರ್ ನನ್ನ ಕರ್ಕೊಂಡು ಹೋಗ್ತಿರೋದು ಈಗ ಏರ್ಪೋರ್ಟ್ಗೆ. ನೋಡಿ ಗಾಯ್ಸ್, ಹೀರೋ ಏನ್ರಿ ಅಲ್ಲಿ ಇಟ್ಟಿದ್ದೀನಿ. ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗ್ಬಿಟ್ಟಿದೆ. ಪಾಪ ಹೋಗೋಣ, ಟೈಮ್ ಆಯ್ತು. ಒಬ್ಬ ನಿದ್ದೆ ಹಾಳು ಮಾಡಿದ್ಯಾ, ದೇವ್ರು ಒಳ್ಳೇದು ಮಾಡಲ್ಲ ಕಣ ನಿಂಗ್ಲೇ. 6 ಗಂಟೆ ಫ್ಲೈಟ್, 6:30 ಫ್ಲೈಟ್. 6 ಗಂಟೆ ಫ್ಲೈಟ್ ಅಂತ ಹೇಳಿದ್ನು. 9 ಗಂಟೆ ಅಂತ ಹೇಳಿದ್ದೀನಿ. 6:30 ಹೊರಡ್ಬೇಕು ಅಂತ ಹೇಳಿದೆ. 7 6 ಗಂಟೆಗೆ ಹೊರಡ್ಬೇಕು ಅಂತೇಳಿ ನನ್ಗೆ 6 ಗಂಟೆಗೆ ಎಬ್ಬರಿಸಿ 6 ಗಂಟೆಗೆ 7 ಗಂಟೆವರೆಗೂ ನರ್ಕ ನಿದ್ದೆ ಮಾಡಿದ್ದೀನಿ ನಾನು. ನಿದ್ದೆ ಬರ್ತಿದೆ, ನಿದ್ದೆ ಮಾಡಂಗೆ. ನನಗೂ ಬರ್ತಿದೆ. ನಮ್ಗಿರೋದು ಫ್ಲೈಟ್ 10:30 ಟೇಕ್ ಆಫ್ ಅಂತ. ಸೊ ಅಷ್ಟೆಲ್ಲ ಆಗುತ್ತೆ, ಮ್ಯಾನೇಜ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಲಾಸ್ಟ್ ಟೈಮ್ ಹಂಗೆ ಅಂದ್ಕೊಂಡೆ ಹೋಗಿ ಮಿಸ್ ಮಾಡ್ಕೊಂಡಿದ್ದೆ. ಈ ಸರಿ ಹಂಗೆ ಆಗದೆ ಇರಲಿ. ಗೈಸ್, ಫೈನಲಿ ಏರ್ಪೋರ್ಟ್ ರೀಚ್ ಆಗಿ ಲಗೇಜ್ ಎತ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಆನ್ ಟೈಮ್ ಫ್ಲೈಟ್ ಹತ್ತದ ಮೇಲೆ ಹೇಳ್ತೀನಿ ನಾನು, ಅಲ್ಲಿವರೆಗೂ ಏನು ಹೇಳಲ್ಲ. ಬನ್ನಿ, ಹಸುವಾಗ್ತಿದೆ. ಸರಿ, ಯಾರು ತಿನ್ಕೊಳ್ಳೋಣ. ಫ್ಲೈಟ್ ಏನಾದ್ರು ಸಿಕ್ಕಿದ್ರೆ, ನಾವು ಒಳಗೆ ಹೋಗ್ಬಿಟ್ರೆ ಆಮೇಲೆ ಏನಾದ್ರು ತಿನ್ನೋದೆ. ಲೆಟ್ಸ್ ಗೋ. ಡಿಜಿ ಯಾತ್ರೆ ಇದ್ದಿದ್ದಕ್ಕೆ ನೋಡಿ, ರಪ್ಪಂದು ಒಳಗೆ ಬಂದ್ಬಿಟ್ರಿ. ನೀವು ಇನ್ಮೇಲೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋಂಗಿದ್ರೆ ಡಿಜಿ ಯಾತ್ರೆ ಒಂದು ಹಾಕ್ಕೊಳ್ಳಿ, ಈಸಿಯಾಗಿ. ಬರೀ ಒಂದು ಸ್ಕ್ಯಾನು ಕಣ್ಣಲ್ಲಿ ಹಿಂಗೆ ನೋಡಿದ್ರೆ ಒಳಗೆ ಬಿಟ್ಬಿಡ್ತಾರೆ. ಟೇಸ್ಟ್ಗೆ ಫ್ರೀ ಅಂತೆ. ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಕೊಟ್ಟರು. ಇನ್ನೊಂದು ತೊಗೊಂಬಿಡ್ಲ ಅಣ್ಣ? ನಿಮ್ಮ ಹೆಸರು ಇನ್ನೊಂದು ತೊಗೊಂಬಿಡ್ಲ ಇನ್ನೊಂದು? ಹಾಂ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇನ್ನೊಂದು ತೊಗೋಬೋದಾ? ನಿಮಗಿಲ್ಲ? ಓ, ಇಲ್ಲೂ ಇದೆಯಾ? ಬಂದ್ವಿ. ಮಗ ಬ್ರೇಕ್ಫಾಸ್ಟ್ ಇಲ್ಲೇ ಆಗಂಗಿದೆ ನಮ್ಮದು. ಧಾರವಾಡ ಪೇಡ ಟ್ರೈ ಮಾಡಿ, ಇರೋದು ಚೆನ್ನಾಗಿದೆ ಆಗ್ತದೆ. ಹೌದಾ? ಇದು ಕಡ್ಡಿಯಲ್ಲಿ ಇಡೋದು. ಹಾಂ, ಎತ್ಕೊಳ್ಳಿ. ನೀವು ಚೆನ್ನಾಗಿರ್ಬೇಕು. ಸಫಿಸ್ಟಿಕೇಟೆಡ್ ಆಗಿ ಬಿಹೇವ್ ಮಾಡ್ತಿದ್ಯಾ? ಧಾರವಾಡ ಪೇಡ ಟ್ರೈ ಮಾಡ್ತಾ ಇದೀವಿ. ಚೆನ್ನಾಗಿದೆ. ಇದು ನಮ್ಮ ಕಡೆ ಫೇಮಸ್. ಇದೊಂದು ತಿನ್ಬಿಟ್ರಿ ಸರ್. ನಾನು ಇದನ್ನ ಟ್ರೈ ಮಾಡ್ತಿದ್ದೆ. ಯಾಕಾದ್ರು ಕರೆದು ಅನ್ಕೋತಿದ್ದೀರಾ? ಥ್ಯಾಂಕ್ ಯು.
ಮಗ ಇನ್ನೊಂದು ತಿಂತೀಯಾ? ಇಷ್ಟು ವರ್ಷ ಗೊತ್ತೇ ಇಲ್ಲ ಪೇಪರ್ ಫ್ರೀ ಇರುತ್ತೆ ಏರ್ಪೋರ್ಟ್ ಅಲ್ಲಿ ನೋಡಿ. ಈವನ್ ಮೆಟ್ರೋದಲ್ಲೇ ಇರುತ್ತೆ. ಹೌದಾ? ಫ್ರೀ? ಮೆಟ್ರೋದಲ್ಲೇ ನೈಸ್. ನನಗೆ ಅವಾಗಿಂದನೂ ಒಂದಿದು ಡೆಕ್ಕನ್ ಅಲ್ಲ ಮಗ, ಯಾವುದೋ ಒಂದು ಪೇಪರ್ ನಂಗೆ ಇಷ್ಟ ಆಯ್ತು ಮುಂಚೆ. ಅದು ಟೈಮ್ಸ್ ಬಿಡು ಸಖತ್ ಎಕ್ಸ್ಪೆನ್ಸಿವ್. ಒಂದು ಟೈಮಲ್ಲಿ ನೀನು ಬೆಳಗ್ಗೆ ಎದ್ದು ಪೇಪರ್ ಹಾಕಕ್ಕೆ ಹೋಗ್ತಿದ್ದೆ, ಇವತ್ತು ಪೇಪರ್ ತಗೊಂಡು ಏರೋಪ್ಲೇನಲ್ಲಿ ಹೋಗ್ತಾ ಇದೆಯಾ. ಥ್ಯಾಂಕ್ ಯು ಶಶಾಂಕ, ಥ್ಯಾಂಕ್ ಯು. ಮಿರರ್ ಪೇಪರ್ ಪೇಪರ್ ಎಸಿಬೇಕಾದ್ರೆ ನಾವು ಸುತ್ತಿದ್ವಲ್ಲ ರೋಲು ಮೇಲೆ ಹೋಗೋಕ್ಕೆ ಹೆಂಗೆ ಸಿಗಿದ್ವಿ ಗೊತ್ತಾ? ಹೋಗ್ಬಿಟ್ಟಿದ್ದೀನಿ, ಹೋಪ್ಫುಲಿ ನೆನಪಿದೆ ಅನ್ಕೋತೀನಿ. ಹಿಂಗೆ ಮಾಡಿ ಹಿಂಗೆ ಎಸ್ದ ಅಂದರೆ 10ನೇ ಫ್ಲೋರ್ಗೂ ಹೋಗುತ್ತೆ. ಸ್ವಲ್ಪ ಟೈಟಾಗಿ ಮಾಡ್ತೀನಿ. ಹೌದು, ಈಗ ಕರೆಕ್ಟಾಗಿ ಬಂತು. ಹೆಂಗ್ ಗೇಟ್ ಬಿಡೋದು ಗೊತ್ತಾ? ರಫ್ ಅಂತ ಹೋಗಿದ್ದು 10ನೇ ಫ್ಲೋರ್ಗೆ ಹಿಂಗೆ ಎಸಿತಿದ್ವಿ ನಾವು. 10ನೇ ಫ್ಲೋರ್ ಅಲ್ಲ, ಒಂದಷ್ಟು 4 ಫ್ಲೋರ್ 8ನೇ ಫ್ಲೋರ್ ಎಲ್ಲ ಬಲ್ಪ್ ಎಲ್ಲ ಹೊಡೆದಾಕಿದ್ದೀನಿ, ಪಾಟ್ ಎಲ್ಲ ಹೊಡೆದಾಕಿದ್ದೀನಿ. ರಫ್ ಅಂತ ಎಸಿಯೋದು ಹೋಗ್ಬಿಡೋದು. ಓನರ್ಗೆ ಅವ್ರು ಕಾಲ್ ಮಾಡೋರು. ನೀನು ಸುತ್ತು ನೋಡೋಣ. ನಂಗೆ ಅದೇನೋ ಸುತ್ಬಿಟ್ಟೇನೋ ನೀನು ಲಾಕ್ ಮಾಡ್ದಲ್ಲ, ಹೆಂಗದು? ಹಂಗೂ ಮಾಡ್ತಿದ್ವಿ ನಾವು, ಅದು ಹಿಂಗೆ ತಳ್ಳಕ್ಕೆ. ಮಾಡೋದೇನೋ ಲಾಕ್ ಮಾಡಿದೆ ನೀನು. ಹಂಗೆಲ್ಲ ಆಗಲ್ಲ, ಅದು ಹಿಂಗೆ ತಳ್ಳಕ್ಕೆ ಗೇಟ್ ಒಳಗೆ ಹಿಂಗೆ ತಳ್ತಿದ್ವಿ ಇದನ್ನ. ಬನ್ನಿ ಗೈಸ್, ಬಂದಿದ್ದೀವಿ. ಜನ ಎಷ್ಟೋ ಜನ ನಂಬರ್ ಒಲೆ ಸುಮ್ಮನೆ ಹೇಳಿದೆ ಸಿಂಪತಿಗೆ. ಈಗ ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದು. ಸಖತ್ ರಿಚ್ ಇವರು ಸುಮ್ಮನೆ ಡೌ ಮಾಡೋದು ಸಿಂಪತಿಗೆ ಅಂತಾರಲ್ಲ, ಇದೇ ಪ್ರೂಫ್ ಇದೆಲ್ಲ. ಇಲ್ಲ ನನ್ನ ಜರ್ನಿ ನೋಡಿದ್ದಾರೆ ಅಲ್ಲ ಕೆಲವರು ಗೈಸ್. ಈಗ ನಮ್ದು ಟರ್ಮಿನಲ್ 1 ಇರೋದು. ನಾವು ಬ್ರೇಕ್ಫಾಸ್ಟ್ ಮಾಡಬೇಕು, ಮತ್ತೆ ಎಲ್ಲೋ ಒಂದು ಬ್ರೇಕ್ಫಾಸ್ಟ್ಗೆ ರಾಮರಾಜ್ಗೆ ಹೋಗ್ಬಿಡೋಣ. ರಾಮೇಶ್ವರಂ ಹೋಗ್ಬಿಡೋಣ. ಇಲ್ಲ ಅನ್ಸುತ್ತೆ ಅದು. ಇಲ್ಲೇ ಇದೆ ಟರ್ಮಿನಲ್ 1 ಇರೋದು. ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಮಾಡಿ. ನಮ್ದು 1 ಇರೋದು ಟರ್ಮಿನಲ್ 1. ನಾನು ಆಕ್ಚುಲ್ ಆಗಿ ಇಲ್ಲಿಗೂ ಹೋಗ್ಬೋದು ಶಶಾಂಕ, ಲಾಂಜ್ಗೆ. ಗೋಪ ನೀನೇನ್ ಮಾಡ್ತೀಯಾ ಮಗ? ನಾವು ಆ ಥರ ಫ್ರೆಂಡ್ಶಿಪ್ ಅಲ್ಲಿ ಕೈ ಕೊಟ್ಟು ಹೋಗಲ್ಲ ಮಗ. ಒಬ್ಬರೇ ಹೋಗೋದು, ಇಲ್ಲ ಅಂದ್ರೆ ಇಬ್ರು ಹೋಗೋದು, ಇಲ್ಲ ಅಂದ್ರೆ ಒಬ್ಬರೇ ಎಲ್ಲ ಹೋಗೋ ಸೀನ್ ಇದೆ. ಹಲೋ, ಹಾಯ್, ಥ್ಯಾಂಕ್ ಯು. ಗೈಸ್, ಬ್ರೇಕ್ಫಾಸ್ಟ್ ಹೋಗೋಣ. ಗೈಸ್, ರಾಮೇಶ್ವರಂ ಅವರೇ ನೋಡಿ, ಬಿಸಿಬೇಳೆ ಬಾತ್ಗೆ ಬೂಂದಿ ಇಸ್ ದ ಬೆಸ್ಟ್ ಕಾಂಬಿನೇಷನ್, ಚಿಪ್ಸ್ ಅಲ್ಲ. ಸೊ ಪ್ಲೀಸ್ ಬೂಂದಿ ಇಡಿ, ಬೂಂದಿ ಅಲ್ಲ ಮಗ, ಬೂಂದಿ ತಿಂದ್ರೇ ಬಿಸಿಬೇಳೆ ಬಾತ್ ಜೊತೆ ಆ ಮಜಾ ಇರೋದು. ಸೊ ಬ್ರೇಕ್ಫಾಸ್ಟ್ ಬಂದಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡ್ಕೊಡೋಣ ಸ್ವಲ್ಪ. ನಾನು ಫುಲ್ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಿಂತೀನಿ, ಸ್ವಲ್ಪ ಶಶಾಂಕಕ್ಕೆ ನೋಡ್ತೀನಿ. ಫುಲ್ ತಿನ್ನೋಕ್ಕಾಗಲ್ಲ ಮಗ. ಲೆಟ್ಸ್ ಗೋ. ಪ್ಲೀಸ್ ಹಾಡೋದು ಆ್ಯಪೇ ಓಪನ್ ಆಗ್ತಾ ಇಲ್ಲ. ನೋ, ವಿ ಆರ್ ವೇಟಿಂಗ್ ಫಾರ್ ದ ಆ್ಯಪ್ ಟು ಓಪನ್. ಆ್ಯಪೇ ಓಪನ್ ಆಗ್ತಾ ಇಲ್ಲ, ಎಲ್ಲ ಮುಂದೆ ನುಗ್ತಾರೆ. ನಾವು ಇಲ್ಲಿ ಸೈಡಲ್ಲಿ ನಿಂತಿದ್ವಿ, ಇವಂದು ಓಪನ್ ಆಗಿಬಿಟ್ಟಿದೆ. ಏನು ಮಗ ಇದು? ಫೈನಲಿ ನಾವು ಡೆಲ್ಲಿ ರೀಚ್ ಆಗಿದ್ದೀವಿ ನೋಡಿ. ಕಾದು ಈಗ ಇಳಿತಾ ಇದ್ದೀವಿ, ಎಲ್ಲ ಇಳಿಯೋ ಗ್ಯಾಪಲ್ಲಿ. ಈಗ ಸಾಕಾಯಿತು, ಯಾವಾಗ ರೀಚ್ ಆಗ್ತೀವೋ ಅನ್ಸ್ಬಿಡ್ತು ನನಗಂತೂ. 2 ಅವರ್ ಮೇಲೆ ಆಗೋಯ್ತಲ್ಲ ಮಗ. ತುಂಬ ಸುತ್ತಿದಾರಾ? ಅಷ್ಟೇ ಇದ್ದಿದ್ದು 3.5 hours ಫ್ಲೈಟ್. 3.5 hour ಫ್ಲೈಟಾ? ನಾನು 2 hour ಅಂದ್ಕೊಂಡು ಕೂತಿದ್ದೀನಿ. 3.5 hour ಹೋಯ್ತು ನಮ್ಮದು. ಹೆಂಗೆ ಹೋಯ್ತು? ರೆಸ್ಟ್ ಮಾಡಬೇಕು, ರೆಸ್ಟ್ ಆಫ್ ಮೈಂಡ್. ಸರಿ ಮಗ, ಓಕೆ ಸಾರಿ ಮಗ. ಬನ್ನಿ ಈಗ ಮಾಡೋದಿತ್ತಲ್ಲ ನೀನು. ಕೆಳಗೆ ಇಳಿದು ಡೆಲ್ಲಿ ಏರ್ಪೋರ್ಟ್ ಮತ್ತೆ ತೋರಿಸ್ತೀನಿ. ಏರ್ಪೋರ್ಟ್ ಇಂದ ಆಚೆ ಬಂದು ನಾವೀಗ ನಮ್ಮ ಲಗೇಜ್ಗಳನ್ನೆಲ್ಲ ಎತ್ತಾಕೊಂಡು ಕ್ಯಾಬ್ ಹತ್ತಕ್ಕೆ ಹೋಗ್ತಾ ಇದೀವಿ. ನೋಡಿ, ನಮ್ಮ ಪಿಕ್ ಮಾಡಕ್ಕೆ ಬಂದಿದ್ದಾರೆ. ಇವ್ರನ್ನ ಕರ್ಕೊಂಡು ನಾವೀಗ ಇವ್ರ ಗಾಡಿ ಹತ್ಕೊಂಡು ಈಗ ಫಸ್ಟು ಹೋಟೆಲ್ಗೆ ಹೋಗಿ, ಆಮೇಲೆ ಇವತ್ತು ಬಟ್ಟೆ ಎಲ್ಲ ತೊಗೊಳ್ಳೋದಿದೆ. ಬಿಕಾಸ್ ನಮ್ಮ ಶೂಟ್ಗೆ ಬಟ್ಟೆ ಒಂದು ಫೈನಲ್ ಆಗಿಲ್ಲ ಇನ್ನೂ. ಸೊ ಅದೊಂದು ಫೈನಲ್ ಆಗಬೇಕು. ಮತ್ತು ಇನ್ನೊಂದು, ಇಲ್ಲಿ ಸ್ಟ್ರೈಕ್ ನಡೀತಿದೆಯಲ್ಲ ನಮ್ಮ ಜಂತರ್ ಮಂತರ್ ಜಾಗದಲ್ಲಿ, ಅದೊಂದ್ಸರಿ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ದೂರದಿಂದ ನೋಡ್ಕೊಂಬರೋಣ ಅದೊಂದು. ಬನ್ನಿ ಎಚ್ಕೋ. ಮತ್ತು ಹೇರ್ ಕಟ್ ಮಾಡಿಸ್ಬೇಕು, ಶೂಟ್ ಇರೋದು ಮಧ್ಯರಾತ್ರಿ. ಸೊ ಫೈನಲಿ ಹೋಟೆಲ್ ರೀಚ್ ಆಗಿ ರೂಮಿಗೆ ಬಂದಿದ್ದೀನಿ. ನಮ್ಮ ಶಶಾಂಕ ಸ್ವಲ್ಪ ಮೀಟಿಂಗ್ ಇತ್ತು ಕೆಳಗಡೆ, ಬ್ರ್ಯಾಂಡ್ ಜೊತೆ ಅದಕ್ಕೆ ಮಾಡೋಕ್ಕೆ ಹೋಗಿದ್ದೇನೆ. ನೋಡಿ, ದಿಸ್ ಇಸ್ ವಾಶ್ರೂಮ್. ಸ್ವಲ್ಪ ರೂಮ್ ಟೂರ್ ಕೊಟ್ಬಿಡೋಣ. ತುಂಬ ದಿನ ಆಯಿತು ನಾನು ರೂಮ್ ಟೂರ್ ಕೊಟ್ಟು ಯಾವುದೋ ಒಂದು. ಸೊ ಇದೇನು ಫ್ರಿಡ್ಜ್ ಅನಿಸುತ್ತೆ, ಒಳಗೆ ಫ್ರಿಡ್ಜ್ ಇದೆ. ಮತ್ತು ಇಲ್ಲಿ ಕಾಫಿ ಮಷೀನ್, ಬೆಡ್ಡು, ಇದೇನಿದು ವಾರ್ಡ್ರೋಬ್.
ವಾರ್ಡ್ರೋಬ್, ಬೆಡ್ಡು, ಟಿ ವಿ ಮತ್ತು ವ್ಯೂ ಹೆಂಗಿದೆ ನೋಡೋಣ. ಓ ನೈಸ್. ಸೊ ನಾವು ಡೆಲ್ಲಿಯಲ್ಲಿ ಗುರ್ಗಾಂವಲ್ಲಿದ್ದೀವಿ, ಮ್ಯಾರಿಯಟ್ ಹೋಟ್ಲಲ್ಲಿ, ವಿಚ್ ಇಸ್ ಕ್ರೇಜಿ. ಓ ಇಲ್ಲಿ ನೋಡಿ, ಗ್ಯಾಲಕ್ಸಿ ಶೇಪ್ ಅನ್ಪ್ಯಾಕ್ಡ್. ನಮಗೆ ಸ್ಯಾಮ್ಸಂಗ್ ಅವರು ಇವೆಂಟಿಗೆ ಬಂದಿರೋದು. ಚಾಕ್ಲೇಟ್ ಎಲ್ಲ ಇಟ್ಟಿದ್ದಾರೆ, ಡಾರ್ಕ್ ಚಾಕ್ಲೇಟ್. ಕ್ರೇಜಿ ಅಲ್ಲ? ಸೊ ಏನಾಯಿತು ಅಂದರೆ ಇವಾಗ ನಾನು ಹಿಂದಿಲಿ ಒಂದಷ್ಟು ಜನ ಇನ್ಫ್ಲುಯೆನ್ಸರ್ಸ್ನ ನೋಡ್ತಿದ್ದೆ ನಾನು ಇನ್ನೂ ಕಾಂಟೆಂಟ್ ಸ್ಟಾರ್ಟ್ ಮಾಡಿದಾಗ, ಆಯಿತಾ. ಅದರಲ್ಲಿ 2-3 ಜನ ಇದ್ದಾರೆ. ಅವ್ರು ನನ್ನ ಮುಂದೆ ಇವಾಗ ಹಿಂಗೆ ಪಾಸ್ ಆದರು. ಐ ಫೆಲ್ಟ್ ವೆರಿ ನೈಸ್. ಅಂದರೆ ನಾನು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದಾಗ ನನ್ನ ಒಬ್ಬ ಫ್ರೆಂಡ್ ಇದ್ದ. ಆ ಫ್ರೆಂಡ್ ನನಗೆ ನೀನೇನು ಅಟ್ಲಿ ಫೈಸು ಅಂತ ಈಗ ನೋಡಿದ್ದು ನಾನು. ಕಥೆ ಏನು ಅಂದರೆ, ವೆನ್ ಐ ಸ್ಟಾರ್ಟೆಡ್ ಟಿಕ್ಟಾಕ್, ನನ್ನ ಫ್ರೆಂಡ್ ಒಬ್ಬ ನನಗೆ ಹೇಳಿದ್ದ, ನೀನೇನು ಕರ್ನಾಟಕದಲ್ಲಿ ಫೈಝುನಾ ನೀನು ಅಂತ. ಸೊ ಆ ಫೈಝುನ ಇವಾಗ ನನ್ನ ಮುಂದೆ ಹಿಂಗೆ ಹೋಗಿದ್ದು ನೋಡಿದೆ. ಬಟ್ ಓಕೆ, ಒಂದು ರೇಂಜಿಗೆ ಬಂದಿದ್ದೀವಿ ಅನ್ನೋ ಒಂಥರ ಖುಷಿ ಆಯಿತು. ಎಲ್ಲ ಟಾಪ್ ಹಿಂದಿ ಇನ್ಫ್ಲುಯೆನ್ಸರ್ಸ್ ಇಲ್ಲಿದ್ದಾರೆ. ಕನ್ನಡದಿಂದ ಯಾರು ಬಂದಿರೋ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ಬಂದಿದ್ದೀನಿ. ನೋಡೋಣ ಸ್ಯಾಮ್ಸಂಗ್ನ ಪ್ರಮೋಟ್ ಮಾಡೋಕ್ಕೆ. ಲೆಟ್ಸ್ ಗೋ. ಐ ಆಮ್ ಸೂಪರ್ ಹ್ಯಾಪಿ ಗೈಸ್. ಖುಷಿ ಆಗ್ತಿದೆ. ಆಲ್ ಥ್ಯಾಂಕ್ಸ್ ಟು ಸೌತ್ ಸಫೇರ್, ನನ್ನ ಏಜೆನ್ಸಿ, ನಮ್ಮ ಶಶಾಂಕ್ ಆ್ಯಂಡ್ ಮೈ ಟೀಮ್. ಸೊ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಇಲ್ಲ ಆಚೆ ಹೋಗೋಣ ಏನಾದರೂ ನೋಡಬೇಕು. ಬಟ್ಟೆದೊಂದು ಫೈನಲೈಸ್ ಆಗಿಲ್ಲ, ಬಿಕಾಸ್ ಬಟ್ಟೆ ತುಂಬ ಇಂಪಾರ್ಟೆಂಟು. ಲಾಸ್ಟ್ ಟೈಮ್ ನಾನು ಈವೆಂಟಿಗೆ ಬಂದಾಗ ಬಟ್ಟೆ ನೋಡಿ ಜನ ಫುಲ್ ಕ್ರೇಜಿ ಆಗಿದೆ. ಸ್ಯಾಮ್ಸಂಗ್ ಹೆಡ್ ಎಲ್ಲ ಇದ್ರೆ ಆಯ್ತಾ, ಒಂದು ಮ್ಯಾನೇಜ್ಮೆಂಟ್ ಹೆಡ್ ಎಲ್ಲ ಕ್ರೇಜಿ ಔಟ್ಫಿಟ್ ಅಂದಿದ್ರು. ಈ ಸರಿ ಸ್ವಲ್ಪ ಔಟ್ಫಿಟ್ನ ತರೋಕ್ಕಾಗಿಲ್ಲ ಚೆನ್ನಾಗಿರೋದು. ಅದಕ್ಕೆ ಒಂದು ಸ್ವಲ್ಪ ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋಣ ಔಟ್ಫಿಟ್ನ ಅಂತೇಳಿ ಅಂದ್ಕೊಂಡಿದ್ದೀವಿ. ಶಶಾಂಕ್ ಬಂದಮೇಲೆ ಎಕ್ಸ್ಪ್ಲೋರ್ ಮಾಡಿ ಔಟ್ಫಿಟ್ನ ಫಿಕ್ಸ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಸೊ ಲಂಚಿಗೆ ಬಂದಿದ್ದೀವಿ. ಇಲ್ಲೇ ಎಲ್ಲ ಕ್ರಿಯೇಟರ್ಸ್ ಕೂತಿದ್ದಾರೆ. ನಾವು ಇಲ್ಲೇ ಲಂಚ್ ಮಾಡ್ಕೋತಾ ಇದ್ದೀವಿ. ಮಾಡಿ ಶಾಪಿಂಗ್ ಹೊರಡಬೇಕು. ಲೆಟ್ಸ್ ಗೋ ಗೈಸ್. ಸೊ ರೆಸ್ಟೋರೆಂಟ್ ಅಂತೀನಿ, ನಮ್ಮ ಸ್ಟೇಯಿಂದ ಹೋಟೆಲಿಂದ ಹೊರಟು ನಾವೀಗ ಒಂದು ಮಾಲಿಗೆ ಬಂದಿದ್ದೀವಿ. ಈ ಮಾಲಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಬನ್ನಿ ಮಾಲ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಬರೋಣ. ಲೆಟ್ಸ್ ಗೋ ಗೈಸ್. ತುಂಬ ಖುಷಿ ಆಗ್ತಿದೆ. ನಾವು ಕನ್ನಡದಲ್ಲಿ ಯಾವ್ಯಾವ ಇನ್ಫ್ಲುಯೆನ್ಸರ್ಸ್ ಬಂದಿದ್ದಾರೆ ಗೊತ್ತಿಲ್ಲ, ಬಟ್ ನಾನು ಒನ್ ಆಫ್ ದ ಹಿಂದಿಯಲ್ಲಿ ಯಾರ್ಯಾರು ಟಾಪ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಹೂ ಆರ್ 20 million, 25 million, 30 million, ಅವ್ರ ಜೊತೆಲ್ಲ ಕೂತ್ಕೊಂಡು ಲಂಚ್ ಮಾಡಿದೆ. ಮತ್ತು ಐ ಆಮ್ ರೋಮಿಂಗ್ ಅರೌಂಡ್, ಅಂದರೆ ಅಕ್ಕಪಕ್ಕ ಸುತ್ತಾಡ್ತಾ ಇದ್ದೀವಲ್ಲ. ಐ ಫೀಲ್ ಗುಡ್. ಓಕೆ, ಲೈಫಲ್ಲಿ ಅಂದರೆ ಅವ್ರನ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೆ, ಟು ಬಿ ವೆರಿ ಆನೆಸ್ಟ್. ಹೇಳೋದೇನು ತಪ್ಪಿಲ್ಲ. ಅವ್ರನ್ನೆಲ್ಲ ನೋಡಿ ನಾವು ಈ ಥರ ಮಾಡಬೇಕಪ್ಪ, ನಮ್ಮ ಕನ್ನಡದಲ್ಲಿ ನಾವು ಈ ಥರ ಮಾಡಬೇಕು ಅಂದ್ಕೊತಿದ್ದವನು. ಫೈನಲಿ ಐ ಫೆಲ್ಟ್ ಹ್ಯಾಪಿ. ಒಂದಷ್ಟು ಬಟ್ಟೆ ತೊಗೊಂಡಿದ್ದೀವಿ, ಬಟ್ ಯಾವುದು ಫೈನಲ್ ಆಗಿಲ್ಲ ಅಷ್ಟೇ. ನನಗೂ ಶಶಾಂಕಿಗೆ ಒಂದಷ್ಟು ನಾಳೆ ವಾಪಸ್ ಹೋಗ್ತಾ ಹಾಕೋಕ್ಕೆ ಒಂದಷ್ಟು ಬಟ್ಟೆ ತೊಗೊಂಡಿದ್ದೀವಿ ನೋಡಿ. ಬಟ್ ಫೈನಲ್ ಇವಾಗ ಹಾಕೋಕ್ಕೆ ನೈಟಿಗೆ ಈವೆಂಟಿಗೆ ಯಾವುದು ಫೈನಲ್ ಆಗಿಲ್ಲ. ಅದೊಂದು ಫೈನಲ್ ಮಾಡಬೇಕೀಗ ಗೈಸು. ಬಟ್ಟೆ ತೊಗೊಂಡಿಲ್ಲ ಇನ್ನೂ, ಫೈನಲ್ ಬಟ್ಟೆ ಹೇಳ್ದಂಗೆ ನಾನು. ಬಟ್ ಹೇರ್ ಬಿಯರ್ಡ್ ಸೆಟ್ ಎಲ್ಲ ಮಾಡಿಸ್ಬೇಕಿತ್ತು. ಅದನ್ನು ಮಾಡ್ಸೋಕ್ಕೆ ಇಲ್ಲಿ ಯಾವುದೋ ಒಂದು ಸಲೂನಿಗೆ ಬಂದಿದ್ದೀವಿ. ನೋಡ್ರೆ ಭಯಂಕರವಾಗಿದೆ. ಜನ ಎಲ್ಲ ನಮ್ಮನ್ನ ಏಲಿಯನ್ಸ್ ಥರ ನೋಡ್ತಾ ಇದ್ದಾರೆ. ನಮ್ಮನ್ನ ಏಲಿಯನ್ ಥರ ನೋಡ್ತಾ ಇಲ್ಲ. ಮತ್ತೆ ನೀನು ಆ ಥರ ಇನ್ನೂ ಆ ಥರ ಕಾಸ್ಟ್ಯೂಮ್ ಹಾಕಿಲ್ಲ ನೀನು. ಆ ಥರ ಇನ್ನೂ ಏಲಿಯನ್ ಥರ ನೋಡೋ ಕಾಸ್ಟ್ಯೂಮ್ ಹಾಕಿ ಇಲ್ಲಿ ಹೇರ್ ಸೆಟ್ ಮಾಡಿಸಿ ಹೋಗೋಣ ಶೂಟ್ಗೆ ಗೈಸ್. ಐಮ್ ಸೂಪರ್ ಎಕ್ಸೈಟೆಡ್. ಯಾರ್ಯಾರು ಇರ್ತಾರೆ ಏನು ಅಂತ ನೋಡೋಕ್ಕೆ, ಬಿಕಾಸ್ ಇಲ್ಲಿ ತುಂಬ ಅರ್ಧ ಜನ ಮಾತ್ರ ನೋಡಿರೋದು, ಅಲ್ಲೊಂದು ಇನ್ನೂ ಜಾಸ್ತಿ ಜನ ಇರ್ತಾರೆ. ಆ್ಯಂಡ್ ಐಫೋನಲ್ಲಿ ಶೂಟ್ ಮಾಡ್ಬೋದಿಲ್ಲ ಗೊತ್ತಿಲ್ಲ ಒಳಗೆ ಬ್ಲಾಗ್, ಯಾಕಂದರೆ ಸ್ಯಾಮ್ಸಂಗ್ ಪ್ರಮೋಷನ್ ನಾವು ಐಫೋನಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ. ನೋಡೋಣ, ಟ್ರೈ ಮಾಡೋಣ ಗೈಸ್. ನಮ್ಮ ಶಶಾಂಕಂದು ಹೇರ್ ಕಟ್ ಸ್ಟಾರ್ಟ್ ಆಗಿದೆ. ನಮ್ಗಲ್ಲಿ ಶೀಟ್ ಕ್ಲೀನ್ ಆಗ್ತಿದೆ, ಅಲ್ಲೋ ಕೂತ್ಕೊಂಡೀಗ ಹೇರ್ ಕಟ್ ಸ್ಟಾರ್ಟ್ ಮಾಡಿಸ್ಬೇಕು. ಅಂದರೆ ತುಂಬ ಹೇರ್ ಕಟ್ ಮಾಡಿಸ್ತಿಲ್ಲ, ಬರೀ ಸೆಟ್ ಮಾಡಿಸ್ಬೇಕಾಗಿದ್ದೀನಿ ಅಷ್ಟೇ, ಬಿಕಾಸ್ ಇವಾಗ ಈವೆಂಟಲ್ಲಿ ಚೆನ್ನಾಗಿ ಕಾಣಬೇಕಲ್ಲ. ಗೈಸ್, ಸೊ ಹೇರ್ ಸೆಟ್ ಮಾಡ್ತಿದ್ದೀನಿ. ಹೆಂಗಿದೆ ಅಂತ ಗೊತ್ತಿಲ್ಲ, ನೀವು ಕಾಮೆಂಟ್ ಹಾಕಿ. ಸೊ ಈಗ ನಾವು ಇಲ್ಲೊಂದು ಝಾರಾ ಇದೆ, ಅಲ್ಲಿಗೊಂದು ಬಂದಿದ್ದೀವಿ. ಲಾಸ್ಟ್ ಆಪ್ಷನ್ ಇದು ಬಿಟ್ಟರೆ ನಾನು ನೇಹಾ ಅವರು ಒಂದು ಬಟ್ಟೆ ಸ್ಟ್ರೀಟ್ಗೆ ಹೋಗಿದ್ವಿ. ಫುಲ್ಲು ಅಲ್ಲಿ ಡಿಸೈನರ್ ವೇರ್ ಇತ್ತು. ಅದೊಂದು ಆಪ್ಷನ್ ಇದೆ, ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಇವತ್ತಿಗೆ. ನೋಡೋಣ ಬನ್ನಿ. ಏನು ಕ್ಲಾಸಿ ಆಗಿದೆ ನೋಡಿ ಮಾಲ್. ಇದು ಸಖತ್ತಾಗಿದೆ, ಆ್ಯಂಬಿಯನ್ಸು ಮತ್ತು ಕಲರು ಅಲ್ಲ, ಬಟ್ ನೋಡೋಕೆ ಒಂಥರ ಚೆನ್ನಾಗಿದೆ. ದುಬೈಗೆಲ್ಲ ಒಂದು ಮಾಲ್ಗೆ ಹೋಗಿದೆ, ಆ ಥರ ಮಾಲ್ ಫೀಲ್ ಆಯಿತು ಗೈಸ್ ಇದು ನನಗೆ. ಬಟ್ ಇಲ್ಲೇನೂ ಸಿಕ್ಕಿಲ್ಲ. ಅದಕ್ಕೆ ಈಗ ನಾನು ಹೇಳಿದ್ನಲ್ಲ, ಅದೊಂದು ನೇಹಾ ಅವ್ರ ಜೊತೆ ಒಂದು ರೋಡ್ಗೆ ಹೋಗಿದ್ವಿ. ಫುಲ್ ಡಿಸೈನರ್ ವೇರ್ಸ್ ಇತ್ತು ಅಲ್ಲಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅದೊಂದು ಲಾಸ್ಟ್ ಆಪ್ಷನ್ ಇದೆ, ಚೆಕ್ ಮಾಡಿಬಿಡೋಣ. ಇಲ್ಲ ಅಂದರೆ ನಾನು ತಂದಿರೋದ್ರಲ್ಲಿ ಯಾವುದೋ ಒಂದು ಹಾಕೋಬೇಕಷ್ಟೇ ಗೈಸು. ಒಳಗಡೆ ತಣ್ಣಗಿದೆ, ಆಚೆ ಬಂದರೆ ಬಿಸಿಲು ಡೆಲ್ಲಿ.
ಬಟ್ಟೆ ನೋಡ್ಕೊಂಡು ಓಡಾಡ್ತಾ ಇದೀವಿ ಗೈಸ್. ಯಾವುದು ಕ್ರೇಜಿ ಆಗಿರೋ ಸಿಗ್ತಾ ಇಲ್ಲ. ವಾವ್ ಅನ್ನೋ ಥರ ಫೀಲ್ ಆಗ್ತಾ ಇಲ್ಲ. ಇಲ್ಲೊಂದು ಅಂಗಡಿಗೆ ಹೋದ್ವಿ, ಮೇಲ್ಗಡೆದೊಂದು ಕೋಟ್ 25,000, ಕೆಳಗಡೆ ಪ್ಯಾಂಟ್ 25,000 ಅಂತೆ. 50,000 ಬಟ್ಟೆ ನೋಡೋರು ಹೆಂಗೆ ಅನ್ಸ್ಬೇಕು? 50,000 ಬಟ್ಟೆ ವಾವ್ ಅನ್ಸ್ಬೇಕಲ್ವಾ? ದೇವರಣೆಗೆ ಅನಿಸಿಲ್ಲ. ಸೊ ಇಲ್ಲಿ ನಾನು ನೇಹ ಅವ್ರು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ, ಅದೇ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಯಾರು ದೇವರಣೆಗೂ ಸಿಗುತ್ತೆ ಅನ್ನೋ ಹೋಪಲ್ಲಿ ಬಂದಿದ್ವಿ. ದೇವರೇ ನಾವು ಸಿಗ್ಲಿಯಪ್ಪ ಅಂತ ಒಂದು ಹೋಪಲ್ಲಿ ಬಂದಿದ್ದೀನಿ. ಸಿಕ್ಕಿಲ್ಲ ಅಂದರೆ ಏನು ಆಪ್ಷನ್ ಇಲ್ಲ. ಇಲ್ಲೊಂದು ನೋಡೋಣ ಬನ್ನಿ, ನಾವು ಹಿಡಿಯಿದೆ ಇಲ್ಲಿ 28,000 ಇರುತ್ತೆ ಬರೀ ಕೋಟಿಗೆ. ಚೆನ್ನಾಗಿದೆಯಾ? ಪರವಾಗಿಲ್ಲ. ಇಲ್ಲ, ಅದು ಸ್ವಲ್ಪ ಡಾರ್ಕ್ ಆಗಿದಾರ, ಲೈಟ್ ಕಲರ್ ಬೇಕಲ್ಲ. ಐ ವಾಂಟೆಡ್ ಲೈಟ್ ಕಲರ್. ಎನಿಥಿಂಗ್ ಯು ಹ್ಯಾವ್ ಇನ್ ಲೈಟ್ ಕಲರ್? ಸೊ ಇಲ್ಲಿ ಎಲ್ಲ ಬಟ್ಟೆಗಳು ಸರ್ರಿ ಪ್ರೈಸ್ ಹಾಕಿದ್ದಾರೆ, 50,000 40,000 ಎಲ್ಲ. ಬಟ್ ಒಂದು ವಾವ್ ಅನ್ನಿಸ್ತಾ ಇಲ್ಲ. ಡಿಸೈನರ್ ವೇರ್ ಸ್ವಲ್ಪ ಹಂಗೆ ಇರುತ್ತೆ ಒಂದೊಂದು ಸರಿ. ಬಟ್ ಐ ಡೋಂಟ್ ಫೀಲ್ ಲೈಕ್ ಇದಕ್ಕೆ ಸಖತ್ತಾಗಿದೆ, ಸಖತ್ತಾಗಿರುತ್ತೆ ನನಗೆ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ. ಅದಕ್ಕೆ ಇನ್ನೂ ಹುಡ್ಕೊಂಡು ನೋಡ್ತೀವಿ. ನೋಡಿ ಎಷ್ಟೊಂದು ಅಂಗಡಿಗಳಿದ್ದಾವೆ, ಎಲ್ಲ ಡಿಸೈನರ್ ವೇರ್. ಇಲ್ಲಿ ನೀವು ನೋಡ್ತಿರೋ ಪೀಸ್ಗಳೆಲ್ಲ ಒಂದೊಂದು 50,000 40,000 ಇದೆ. ಯಾವುದು 15,000 ಕಮ್ಮಿ ಅಂತೂ ಇಲ್ಲ ಪಕ್ಕ. ಇದೆಲ್ಲ ಲಕ್ಷದ ಮೇಲೆ ಹೋಗುತ್ತೆ ಅನ್ಸುತ್ತೆ. ಹಾಂ, ಇದೆಲ್ಲ ಲಕ್ಷದ ಮೇಲೆ ಹೋಗುತ್ತೆ ಒಳಗೆ. ನೋಡೋಣ ಯಾವುದಾದ್ರು ಒಂದು ಅಂಗಡಿ ಹುಡುಕಿ ಫೈನಲ್ ಮಾಡೋಣ. ಸೊ ಹುಡುಕಿ ಸಾಕಾಗೋಯ್ತು. ಆಲ್ಮೋಸ್ಟ್ ನಾವು 5-6 ಅವರಿಂದ ಒಂದು ಒಳ್ಳೆ ಬಟ್ಟೆ ಹುಡುಕ್ತಾ ಇರೋದು. ಯೂಶಲ್ ಆಗಿ ನಮ್ಮ ಟುಮ್ ಡಿಸೈನ್ ಮಾಡಿಕೊಡ್ತಾನೆ. ಸೊ ನಂಗೆ ಅದು ಕ್ರೇಜಿ ಆಗಿ ಫೀಲ್ ಆಗುತ್ತೆ. ಇಲ್ಲಿ ಎಲ್ಲ ಇದೆ, ಬಟ್ ದಟ್ ಇಸ್ ಟೂ ಮಚ್, ತುಂಬ ಜಾಸ್ತಿ. ಆ್ಯಂಡ್ ಅಷ್ಟು ಕೊಟ್ಟು ಪಾಯಿಂಟ್ ಇಲ್ಲ ಒಂದ್ಸರಿ ಹಾಕೋಕ್ಕೆ. ನಾನು ಮತ್ತೆ ಅದನ್ನ ವೇರು ಮಾಡಲ್ಲ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ಯಾವುದು ನಿಜವಾಗ್ಲೂ ಹೇಳ್ಬೇಕಂದ್ರೆ ವಾವ್ ಅನ್ಸಿಲ್ಲ. ಅಂದರೆ ತಗೊಳ್ಳೇಬೇಕಪ್ಪ ಅನ್ನೋ ಫೀಲಿಂಗೇ ಬಂದಿಲ್ಲ. ಅದಕ್ಕೆ ಈಗ ಮಾಲ್ಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಏನೋ ನಾರ್ಮಲ್ ಆಗಿ ಬೇಸಿಕ್ ಆಗಿ ಏನೋ ಹಾಕೊಂಡು ಹೋಗ್ಬಿಡೋಣ ಅಂತ. ಆ್ಯಕ್ಚುಲಿ ಅವರು ರಿಕ್ವೈರ್ಮೆಂಟ್ ಇರೋದು ಸ್ವಲ್ಪ ಕ್ಯಾಶುವಲ್ ರೀತಿನೇ ಬೇಕು. ಬಟ್ ನನಗೆ ಅದು ಒಂಥರ ಗ್ರ್ಯಾಂಡಾಗಿ ಹೋಗ್ಬೇಕು ಅನ್ನೋ ಫೀಲಿಂಗು. ಓಕೆ ಗೈಸ್, ಇಲ್ಲಿಂದನೇ ಹೋಗಿ ಮತ್ತೆ ಇದೇ ಮಾಲಿಗೆ ವಾಪಸ್ ಬಂದಿದ್ದೀವಿ. ಏನಾದ್ರು ಬೇಸಿಕ್ಕಾಗಿ ಬಟ್ಟೆ ತೊಗೊಂಡು ಹೋಗೋಣ ಅಂತ. ನನಗೆ ಲಿಟ್ರಲಿ ತಲೆ ಸುತ್ತಿದೆ, ಯಾಕಂದರೆ ನೈಟ್ ಮಲಗಿ ತುಂಬ ಲೇಟು. ಅದಲ್ಲದೆ ಇವತ್ತು ನೈಟ್ ಫುಲ್ಲು ಶೂಟ್ ಇದೆ. ನೋಡೋಣ ಏನು ಮಾಡೋದು ಅಂತ. ಸೊ ಒಂದು ಲಾಸ್ಟ್ ಆಪ್ಷನ್ ಇದೆ, ಒಂದು ಜಾಕೆಟು, ವೈಟ್ ಕಲರ್ ಶರ್ಟು, ಪ್ಯಾಂಟ್ ಹಾಕೊಂಡು ಹೋಗೋಣ ಅಂತ. ಅದು ಆಗಿಲ್ಲ ಅಂದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ತಂದಿರೋದೆಲ್ಲ ಬ್ಲ್ಯಾಕ್ ಹಾಕಂಗೆ ಇಲ್ಲ ಅಂತಿದ್ದಾರೆ ಇವಾಗ ಲಾಸ್ಟ್ ಮೂಮೆಂಟಲ್ಲಿ. ನೋಡೋಣ ಬನ್ನಿ. ಪಕ್ಕ ಸ್ಟ್ರೆಸ್ ಆಗಿದ್ದೀವಿ, ಯಾಕಂದರೆ ಟೈಮ್ ಆಗಿಬಿಟ್ಟಿದೆ. ಹುಡುಕಿ ಫೈನಲಿ ಯಾವುದೋ ಒಂದು ಜಾಗಕ್ಕೆ, ಎಲ್ಲಿ ನಾವು ಫಸ್ಟ್ ಬಂದ್ವೋ ಅಲ್ಲೇ ಬಂದು ಲಾಸ್ಟಲ್ಲಿ ಇದನ್ನು ತೊಗೊಂಡಿದ್ದೀವಿ. ಎನಿವೇಸ್ ಬೇಗ ಮುಗಿಸೋಣ. ಗ್ಲಾಸಸ್ ಒಂದು ಶಾಪಿಂಗ್ ಮಾಡೋದಿತ್ತು, ಯಾವ್ದು ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಇದಾ ಅಂತ ಯಾವ್ದು ಮಗ? ಗೈಸ್, ಇವತ್ತು ಖರ್ಚು ಆಗಿದೆ. ಈ ಶೂಟ್ ಹೆಸರಲ್ಲಿ ನಿನ್ನೆ ಮಾತ್ರ ಸರಿ ಖರ್ಚಾಗಿದೆ, ನಿನ್ನೆನೂ ಸರಿ ಖರ್ಚಾಗಿದೆ, ಇವತ್ತು ಸರಿ ಖರ್ಚಾಗಿದೆ. ಬಟ್ ಎಲ್ಲ ನನ್ನ ಮೇಲೆ ನಾನು ಖರ್ಚು ಮಾಡಿದ್ದೀನಿ. ಓಕೆ, ಇಟ್ಸ್ ಫಾರ್ ಮೈ ಸೆಲ್ಫ್, ಸೊ ನಥಿಂಗ್ ಟು ವರಿ. ಆಲ್ಮೋಸ್ಟ್ ಸರಿ ಖರ್ಚಾಗಿದೆ. ಇವತ್ತಂತೂ ಹುಡುಕಿ ಫೈನಲಿ ಯಾವುದೋ ಅಂತ ನೋಡಿದ್ದೀನಿ ಗೈಸ್. ನನಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯೂಶಲಿ ನಮ್ಮ ಟುಮ್ ಒಂದು ಕ್ರೇಜಿಯಾಗಿ ಔಟ್ಫಿಟ್ ಡಿಸೈನ್ ಮಾಡಿರ್ತಾನೆ. ಈ ಸರಿಗೂ ಮಾಡಿಟ್ಟಿದ್ದ, ಬಟ್ ಆ ಕಲರ್ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗೋಯ್ತು. ಸರಿ ಆಯಿತು, ನಾವು ಇಲ್ಲೇ ಬೈ ಮಾಡೋಣ ಬಿಡು ಅಂತೇಳಿ ಬಂದ್ವಿ. ಬಟ್ ಇಲ್ಲಿ ಏನೂ ಇಷ್ಟ ಆಗಿಲ್ಲ. ಸೊ ಅದರಿಂದ ಅರ್ಧ ದಿನ ಇವತ್ತು ನಾವು ರೆಸ್ಟ್ ಮಾಡಬೇಕಿದ್ದ ಟೈಮಲ್ಲಿ ಫುಲ್ ಶಾಪಿಂಗ್ ಅಂತ ಓಡಾಡಿದ್ದೀವಿ. ಸೂಪರ್ ಎಕ್ಸಾಸ್ಟೆಡ್. ಈಗ ಮತ್ತೆ 1 ಅವರ್ ಬ್ರೇಕ್ ಇದೆ. 1 ಅವರ್ ಆದಮೇಲೆ ಶೂಟ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಏನಾಗುತ್ತೆ, ಹೇಗಿರುತ್ತೆ ಶೂಟ್ ಅಂತ. ಗೈಸು, ನಾವು ಬಂದು ಡಿನ್ನರು ಮಾಡ್ಕೊಂಡ್ವಿ. ಈಗ ಇಲ್ಲಿ ಶೂಟ್ ನಡೀತಾ ಇದೆ ಕ್ರಿಯೇಟರ್ಸ್ದೆಲ್ಲ. ನಮ್ಮದು ಕರೆಕ್ಟಾಗಿ ಅಮ್ಮಮ್ಮ ಅಂದರೆ 12 ಗಂಟೆಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ, ಮಿಡ್ ನೈಟು. ಅಲ್ಲಿವರೆಗೂ ನಾವು ಫುಲ್ ಚಿಲ್ ಮಾಡೋದು, ಓಡಾಡೋದು, ಇಲ್ಲಿ ಸುತ್ತಾಡೋದು, ಇದನ್ನು ಮಾಡ್ತಾಯಿದ್ದೀವಿ. ಬನ್ನಿ ಏನಾಗುತ್ತೆ ನೋಡೋಣ. ಎಲ್ಲರನ್ನೂ ನೋಡಿದ್ದೀನಲ್ಲ ನಾನು. ಇವರೆಲ್ಲ ಮೊಬೈಲಲ್ಲಿ ಈಗ ಜನ ಹೇಳ್ತಿರುತ್ತೆ, ನಿಮ್ಮೆಲ್ಲ ಮೊಬೈಲಲ್ಲಿ ನೋಡಿದ್ದು ನಿಜವಾಗ್ಲೂ ನೋಡ್ತಾ ಇದ್ದೀನಿ ಅಂತಾರಲ್ಲ. ಆ ಥರ ಹಿಂಗೆ ಪಾಸಾದ್ರೆ ಈ ಮಗ ಇವ್ರ ಮಗ ಅವ್ರ ಮಗ ಅಂತಿದ್ದೀವಿ ನಾನು ಇವರು. ಆ ಥರ ಫೀಲ್ ಆಗ್ತಾ ಇದೆ. ಇಲ್ಲಿ ಆ್ಯಕ್ಚುಲಾಗಿ ಶೂಟ್ ನಡೀತಾ ಇದೆ. ಸೊ ಒಂದಷ್ಟು ಜನ ಕ್ರಿಯೇಟರ್ಸ್ ಆಗಲೇ ಶೂಟ್ ಮಾಡ್ತಿದ್ದಾರೆ. ಸೊ ಬ್ಯಾಚ್ ವೈಸ್ ಮಾಡ್ತಾ ಇದ್ದಾರೆ. ನಮ್ಮದು 12 ಗಂಟೆಗೆ ಇರೋದು ಬ್ಯಾಚು. ಅಲ್ಲಿವರೆಗೂ ನಾವು ಚಿಲ್ ಮಾಡೋದು. ಎಲ್ಲ ಕ್ರೇಜಿ ಕ್ರಿಯೇಟರ್ಸ್ ಎಲ್ಲ ಒಳಗೆ ಶೂಟ್ ಮಾಡ್ಕೊಂಡ್ಬಿಡ್ತಿದ್ದಾರೆ. ಲಾಸ್ಟಲ್ಲಿ ಬಿಟ್ಟಿದ್ದಾರೆ ಅನ್ಸುತ್ತೆ. ಇದರಲ್ಲೆಲ್ಲ ಶೂಟ್ ನಡೀತಾ ಇದೆ. ಸೊ ಈಗ ಜಿಮ್ಗೆ ಹೋಗೋಣ ಅಂತೇಳಿ ನಾನು ಫೋರ್ಸ್ ಮಾಡಿ ಶಶಾಂಕನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಜಿಮ್ ಮಾಡಿ ಸ್ವಲ್ಪ, ಮತ್ತೆ ಆಮೇಲೆ ಶೂಟ್ಗೆ ಹೋಗೋಣ. ಗೈಸು, ಫೈನಲಿ ನಾನು ನನ್ನ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಫುಲ್ ಔಟ್ಫಿಟ್ ತೋರಿಸ್ತೀನಿ ಈಗ ಅಲ್ಲಿ ಹೋಗಿ.
ಈಗ ಶೂಟ್ಗೆ ಹೋಗ್ತಾ ಇದೀವಿ. ಟೈಮ್ ಬಂದು ಆಲ್ಮೋಸ್ಟ್ 1 o'clock ಮಧ್ಯರಾತ್ರಿ 1:37. ಈಗ ಶೂಟ್ಗೆ ಹೋಗ್ತಾ ಇದೀವಿ. ಬನ್ನಿ ಶೂಟ್ ಮುಗಿಸಿ ಮಲಗಿ ಬೆಳಗ್ಗೆನೆ ಎದ್ದು ಏರ್ಪೋರ್ಟ್ಗೆ ಹೋಗಿ ಮನೆಗೆ ಹೋಗ್ಬೇಕು. ಅದಕ್ಕೆ ಮುಂಚೆ ನಾವು ಜಂತರ್ ಮಂತರ್ ಜಾಗ ಇದೆಯಲ್ಲ ಅಲ್ಲಿಗೆ ನಾಳೆ ಹೋಗ್ತೀವಿ. ಇವತ್ತು ಹೋಗೋಕ್ಕಾಗುತ್ತೆ ಅದು ಗೊತ್ತಿಲ್ಲ, ನೋಡೋಣ ಏನು ಕತೆ ಅಂತ. ಫೈನಲಿ ಈವೆಂಟ್ ಒಳಗೆ ಬಂದು ಫೋನ್ನ ಕೊಟ್ಟಿದ್ದಾರೆ. ಇದೇ ಫೋನ್ನ ಪ್ರಮೋಟ್ ಮಾಡೋಕ್ಕೆ ಬಂದಿರೋದು. ಬನ್ನಿ ಶೂಟ್ ಸ್ಟಾರ್ಟ್ ಆಗುತ್ತೆ ಈಗ. ಆಲ್ಮೋಸ್ಟ್ ಟೈಮ್ ನೋಡಿ ತೋರಿಸ್ತೀನಿ ನಿಮಗೆ. ಟೈಮ್ ತೋರಿಸಲ್ಲ ಮಗ. 1:48 ಫ್ಲ್ಯಾಶ್ ಆನ್ ಇದೆ. 1:48 ಡೇಟ್ ಬರುತ್ತೆ. ನಿದ್ದೆ ಬರ್ತಾ ಇದೆ, ಬಟ್ ಐ ನೀಡ್ ಟು ವರ್ಕ್. ಹೊಸ ರ್ಯಾಡೋ ತಗೋಬೇಕು. ಗಾಯ್ಸ್ ಶೂಟ್ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ರು 4 ಅವರ್ ಶೂಟ್ ಮಾಡಿದಾರಂತೆ. ನಮ್ಮ ಬೇರೆ ಕ್ರಿಯೇಟರ್ಸ್ ಫ್ರೆಂಡ್ಸ್ ಹತ್ರ ಮಾತಾಡಿದೆ. ಸೊ ಬನ್ನಿ, ನಮ್ಮದು ಈಗ ಸ್ಟಾರ್ಟ್ ಆಗಿರೋದು, ಒಂದೇ ಶಾಟ್ ಆಗಿರೋದು. ನೋಡೋಣ ಏನು ಕತೆ ಅಂದರೆ, ಈ ಥರ ಡಿಫ್ರೆಂಟ್ ಬೂತ್ಸ್ ಮಾಡಿದ್ದಾರೆ. ಆ ಬೂತ್ಸ್ ಹತ್ರ ತುಂಬ ಜನ ಕ್ರಿಯೇಟರ್ಸ್ ನಿಂತಿರ್ತಾರೆ. ಅವ್ರದ್ದೆಲ್ಲ ಮುಗಿದ್ಮೇಲೆ ನಮ್ಮದು ಮಾಡೋದಿರುತ್ತೆ. ಅದೇ ಕತೆ. ಲೆಟ್ಸ್ ಗೋ. ಬನ್ನಿ ಶೂಟ್ ಮುಗೀತು ಗೈಸ್. ಈಗ ನಾವು ಇಲ್ಲಿಂದ ಹೊರಡೋ ಟೈಮ್ ಅಂದರೆ ನಮ್ಮ ರೂಮ್ಗೆ ಹೋಗಿ ನಿದ್ದೆ ಮಾಡೋ ಟೈಮ್ ಎಷ್ಟು? 4:15 ಶೂಟ್ ಮುಗಿಸಿದೀವಿ. ಬಟ್ ಇನ್ನು ವಾಯ್ಸ್ ಓವರ್ ಇನ್ನು ವಾಯ್ಸ್ ಓವರ್ ಎಲ್ಲ ಕತೆ ಇದೆ. ಇಷ್ಟು ಬೇಗ ಮುಗಿಯಲ್ಲ, ತುಂಬ ಕೆಲಸ ಇದೆ. ಆ್ಯಕ್ಚುಲಿ ನಮ್ಮ ಜೊತೆ ಬಂದಿದ್ದು ಕ್ರಿಯೇಟರ್ಸ್ಗಳಿಂದ ಫಸ್ಟ್ ಸೀನಲ್ಲಿದೆ. ನಮ್ಮ ಜೊತೆ ಬಂದವರು ಇನ್ನೂ ಮಾಡ್ತಾನೆ ಇದ್ದಾರೆ. ನಾನು ಸ್ವಲ್ಪ ಬೇಗ ಮುಗಿದೋಯ್ತು. ದೇವರದಲ್ಲಿ ನಡೀತಾನೆ ಇದೆ. ಗೈಸು ಫೈನಲಿ ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ 5 ಗಂಟೆ. ನಮ್ಮ ಶೂಟ್ ಎಲ್ಲ ಆಗಿ ಬೇಗ ಅಪ್ರೂವ್ ಆಯಿತು. ನನ್ನ ಖುಷಿ ಅದೇ, ಖುಷಿಯಾಗಿರೋದು ನನಗೆ. ಎಲ್ಲರೂ ಇನ್ನೂ ಒದ್ದಾಡ್ತಾ ಇದ್ದಾರೆ ಪಾಪ ಕ್ರಿಯೇಟರ್ಸು. ನಂದು ಬೇಗ 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 ಆಗೋಯ್ತು. ಹೆಂಗೋ ಒಳ್ಳೆ ಕ್ಯಾಮ್ರಾಮ್ಯಾನ್ ಸಿಕ್ಕಿದ್ರು ನಮಗಂತೂ. ರಪ್ಪ ಮುಗಿಸ್ಕೊಟ್ಬಿಟ್ರು. ಈಗ ಮಲ್ಗಿ ನಾನು ಇದೇ ವ್ಲಾಗಲ್ಲಿ ನಾಳೆ ನಿಮಗೆ ಜಂತರ್ ಮಂತರ್ ಕರ್ಕೊಂಡು ಹೋಗಿ ಅಲ್ಲಿ ಏನು ನಡೀತಿದೆ ಅಂತೇಳಿ ಸ್ವಲ್ಪ ವ್ಲಾಗ್ ಮಾಡಿ, ಮತ್ತು ನಮ್ಮ ಕಡೆ ಹೋಗೋಕ್ಕಾದ್ರೆ ಬಿಕಾಸ್ ಅಲ್ಲಿ ತುಂಬ ನಾವು ಇವತ್ತು ಹೋಗ್ಬೇಕಿತ್ತು. ತುಂಬ ರಿಸ್ಕಿ ಇದೆ ಅಲ್ಲಿ. ತುಂಬ ಜನ ಸೇರ್ತಿದ್ದಾರೆ. ಆ್ಯಂಡ್ ಆಲ್ಸೋ ಕ್ಯಾಬ್ ಅವ್ರು ಬರಲ್ಲ ಅಂದರು. ಫಸ್ಟ್ ಆಟೋ ಅವ್ರು ಬರಲ್ಲ ಅಂದರು. ಮತ್ತು ನಮ್ಮ ಫ್ರೆಂಡ್ಸಿಗೆ ಕೇಳಿದೆ, ಸಾಹಿಲ್ ಬೈ ಇವ್ರಿಗೆ ನಮ್ಮ ಲೋಕಲ್ ಫ್ರೆಂಡ್ಸ್ಗೆಲ್ಲ ಕೇಳಿದೆ, ಹೋಗ್ಬೇಡಿ ತುಂಬ ರಿಸ್ಕ್ ಇದೆ ಅಂತ ಹೇಳ್ತಾಯಿದ್ರು. ಒಂದ್ಸರಿ ವಿಸಿಟ್ ಮಾಡಿ ಬರೋಣ, ನೋಡೋಣ ಏನು ನಡೀತಿದೆ ಅಲ್ಲಿ ಅಂತ. ನಾನು ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಏನು ಚೇಂಜ್ ಆಗಿಬಿಡುತ್ತೆ ಅಂತಲ್ಲ, ಇಲ್ಲ ನಾನೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿಬಿಡ್ತೀನಿ ಅಂತಲ್ಲ. ಐ ಜಸ್ಟ್ ವಾಂಟ್ ಟು ಗೋ ಸ್ಟ್ಯಾಂಡ್ ದೇರ್ ಫಾರ್ 5-10 minutes ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಸಿ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್ ಆ್ಯಂಡ್ ಆಲ್ ದ್ಯಾಟ್. ಸೊ ನಿಮಗೂ ತೋರಿಸೋಣ ಅಲ್ಲಿ ಏನು ನಡೀತಿದೆ ಅನ್ನೋದು. ಆ್ಯಂಡ್ ಸ್ಟೂಡೆಂಟ್ಸ್ಗೋಸ್ಕರ ನಾವು ಒಂದು ನಮ್ಮದೊಂದು ಪ್ರೆಸೆನ್ಸಲ್ಲಿತ್ತು, ವಾಪಸ್ ಬಂತು ಅನ್ನೋ ಥರ ಏನಾದ್ರು ಆಗಲಿ ಅಂತ. ಲೆಟ್ಸ್ ಗೋ. ಈಗ ಗುಡ್ ನೈಟ್. ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಮಲ್ಗಿ ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ನೋಡಿ ಈಗ ಫಸ್ಟ್ ವಿಡಿಯೋ ಕಳಿಸಿದ್ದಾರೆ, ಫಸ್ಟ್ ಡ್ರಾಫ್ಟ್ ಆಫ್ ದ ವಿಡಿಯೋ. ಇದಕ್ಕೆ ಈಗ ನಾನು ವಾಯ್ಸ್ ಓವರ್ ಕೊಡಬೇಕು. ನನ್ನ ಪ್ರಕಾರ ಈಗ ವಾಯ್ಸ್ ಓವರ್ ಕೊಡೋ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಆದರೂ ಬೇಕು. ಕೊಡಪ್ಪ ಶಶಾಂಕ. ಲಂಚೂ ಇವತ್ತು ಕಷ್ಟನೇ. ಲೆಟ್ಸ್ ಗೋ ಗೈಸು. ನಾನು ಮತ್ತು ಶಶಾಂಕ ಲಂಚಿಗೆ ಬಂದಿದ್ದೀವಿ. ಇಲ್ಲೇ ಬರ್ತಿದ್ದಾರೆ ಅವ್ರ ಟೀಮ್ ಅವರು ವಾಯ್ಸ್ ತೊಗೊಳಕ್ಕೆ. ಅದಾದಮೇಲೆ ಇಲ್ಲಿಂದ ನೆಕ್ಸ್ಟ್ ಏನು ಕತೆ ಅಂತ ನೋಡಬೇಕು. ಬನ್ನಿ ಲಂಚ್ ಮಾಡಿ ಮುಂದೆ ನೋಡೋಣ. ಲಂಚ್ ಪ್ಲಸ್ ಬ್ರೇಕ್ಫಾಸ್ಟ್ ಎರಡು. ಅದಕ್ಕೇನು ಹೇಳ್ತಾರೆ ಬ್ರಂಚ್. ಸೊ 3:30 ಫ್ಲೈಟ್ ಇರೋದು. ಟೈಮ್ 2 ಗಂಟೆ. ಈಗ ಬಂದಿದ್ದಾರೆ ನೋಡಿ ಇವರು ವಾಯ್ಸ್ ತೊಗೊಳಕ್ಕೆ ನನ್ನ ಹತ್ರ. ನಮ್ಮ ರೂಮ್ದು ಕಾರ್ಡು ಬೇರೆ ವರ್ಕ್ ಆಗ್ತಿಲ್ಲ. ನಾವು ರೂಮಲ್ಲಿ ಹೋಗಿ ರೆಕಾರ್ಡ್ ಮಾಡಬೇಕು. ಎಲ್ಲ ಇವತ್ತೇ ಆಗ್ತಿದೆ ಪ್ರಾಬ್ಲಮ್ಸ್. ಇಷ್ಟು ಟೈಮ್ 2 ಗಂಟೆ. ಈಗ ಇಲ್ಲಿ ನಮ್ಮದು ರೆಕಾರ್ಡಿಂಗ್ ನಡೀತಿದೆ ವಾಯ್ಸು. ಸೊ ಇದು ಮುಗಿಸಿ ನಾವು ಏರ್ಪೋರ್ಟ್ ಕೊಡಬೇಕು. ಲೆಟ್ಸ್ ಗೋ. ಆ್ಯಪಲ್ ಕಾಫಿನೂ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನಿವತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಇವೆಂಟಿಗೆ ಬಂದಿದ್ದೀನಿ ಗೈಸ್. ಎಡಿಟ್ ಆಗ್ತಿದೆ. ಟೈಮ್ 2:30, 3:30 ಇರೋದು ಫ್ಲೈಟ್. ಇನ್ನು 1 hour ಇದೆ. ಮಿಸ್ ಆಗುತ್ತಾ ಹೋಗ್ತೀವ ಗೊತ್ತಿಲ್ಲ. ಅಗರ್ ಫ್ಲೈಟ್ ಮಿಸ್ ಹುआ तो ನಿಖಿಲ್ ಬಾಯಿ ರೀಸನ್. ನಿಖಿಲ್ ಅವರೇ ರೀಸನ್. ಓ ಶಿಟ್ ಗೈಸ್, ಲೇಟ್ ಆಗೋಯ್ತು ಗೈಸ್. ವಿ ಆರ್ ಲೇಟ್ ಗೈಸ್. ಈಗ ಏರ್ಪೋರ್ಟ್ಗೆ ಹೋಗ್ಬೇಕು, ವಿಚ್ ಇಸ್ ಆಲ್ಮೋಸ್ಟ್ 15 minutes ಫಾರ್ ಫ್ರಮ್ ಹಿಯರ್. ರೀಚ್ ಆಗಿ ಫ್ಲೈಟ್ ಹತ್ತುತ್ತೀವಿ ಅನ್ನೋದೇ ಇರೋದು ಇವಾಗ. ನನ್ನ ಪ್ರಕಾರ ಡೌಟಲ್ಲಿ ಇದ್ದೀವಿ. ನೋಡೋಣ ಬನ್ನಿ. ಯಾಕಂದರೆ ಇನ್ನು 45 ನಿಮಿಷದಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಇಷ್ಟೊತ್ತಿಗೆ ನಮಗೆ ಹತ್ತಕ್ಕೆ ಬಿಡಲ್ಲ. ಇಷ್ಟೊತ್ತಿಗೆ ಗೇಟ್ ಕ್ಲೋಸ್ ಮಾಡಿರ್ತಾರೆ. ಬಾಯ್ ಗೈಸ್. ಅಣ್ಣ ಈಗ ರೇಸ್ ಮೋಡಲ್ಲಿ ಹೋಗಿ ಅಂತ ಹೇಳಿದ್ದೀನಿ. ಲೇಟ್ ಆಗ್ಬಿಟ್ಟಿದೆ. ಫ್ಲೈಟ್ ಹತ್ತುತ್ತೀವೋ ಇಲ್ವೋ ಗೊತ್ತಿಲ್ಲ. ದಗ್ ಗೊತ್ತಿದೆ.
ಬಿಕಾಸ್ ಫ್ಲೈಟು ಸಖತ್ ಎಕ್ಸ್ಪೆನ್ಸಿವ್ ಇದೆ. ನಾವು ಸರಿ ಖರ್ಚು ಮಾಡಿದ್ದೀವಿ ಫ್ಲೈಟಿಗೆ. ಮಿಸ್ ಆದರೆ ಮತ್ತೆ ಒಂದು 30,000 ಹತ್ತತ್ರ ಬೀಳುತ್ತೆ ಒಂದು ಸೈಡಿಗೆ ಹೋಗೋಕ್ಕೇನೆ. ಸೊ ಬಿಟ್ಟು ವರಿಡ್, ನೋಡೋಣ ಏನಾಗುತ್ತೆ ಅಂತ. ಫ್ಲೈಟ್ ಮಿಸ್ ಆಗ್ತಿದೆ, ಇದು ಪೇಮೆಂಟ್ ಆಗ್ತಾಯಿಲ್ಲ. ಇಲ್ಲಿ ತಲೆ ಕೆಡ್ತಾ ಇದೆ ನನಗೆ. ಶಶಾಂಕ ಬಂದೆ ಪೇಮೆಂಟ್ ಮಾಡ್ತಾ ಇದ್ದೀನಿ. ನೆಟ್ವರ್ಕ್ ಇಲ್ಲ, ಪೇಮೆಂಟ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಬಂದೆ ಗೈಸ್, ಓಡ್ತಾ ಇದ್ದೀವಿ, ಟೈಮ್ ಆಗ್ಬಿಟ್ಟಿದೆ. ಅಯ್ಯೋ, ಈಗ ಲಗೇಜ್ ಚೆಕ್ ಎಲ್ಲ ಮಾಡಿಸ್ಬೇಕಲ್ಲ. ಇಲ್ಲಿ ನೋಡಿ, ನಾವು ಸೂಟ್ಕೇಸ್ನ ಚೆಕ್ಕಿಂಗ್ ಆಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ, ಬನ್ನಿ ಗೈಸ್. ಗೇಟ್ ನಂಬರ್ 19. ಹೆಲೋ ಹಾಯ್ ಹೌ ಆರ್ ಯು? ಗೈಸ್ ಲೇಟ್ ಆಗೋಯ್ತು ಗೈಸ್. ಶಶಾಂಕ ಓಡೇ ಹೋದ ನನ್ನ ಬಿಟ್ಟು. ಅಲ್ಲಿ ನೋಡಿ, ಗೇಟ್ ನಂಬರ್ 19 ಬೇರೆ ಹೋಗ್ಬೇಕು. 3, 2, 1 ಲೆಟ್ಸ್ ಗೋ. ಯಪ್ಪ, ದಬಾಕೋತಿದ್ದೆ ಈಗ. ಗೈಸ್, ಗೇಟ್ 19 ನಮ್ದು ಫ್ಲೈಟ್ ಬರ್ತಿರೋದು. ಏನೋ ನಿಂತಿದ್ದಾರೆ ಜನ. ಏನಾದರೂ ಒಳಗೆ ಹೋಗಿಲ್ಲ ಅಂದರೆ ನಮ್ಮ ಪುಣ್ಯ, ಹೋಗಿದ್ರೆ ಮುಗಿದ ಕತೆ. ಮಗ 15 ಮಿನಿಟ್ಸ್. ಅಪ್ಪ 15 ನಿಮಿಷ ಅಂತೆ ಗೈಸ್, ನಮ್ಮ ಪುಣ್ಯ. ಯೂಶಲ್ ಇಷ್ಟೊತ್ತಿಗೆ ಆಗಬೇಕಿತ್ತು, ನಮ್ಮ ಲಕ್ ಚೆನ್ನಾಗಿದೆ. ಗೈಸ್, ಫೈನಲಿ ಫ್ಲೈಟ್ ಹತ್ತಾ ಇದ್ದೀವಿ. ಖುಷಿ ಆಗ್ತಾಯಿದೆ, ಫ್ಲೈಟ್ ಮಿಸ್ ಮಾಡ್ಕೊಂಡಿಲ್ಲ ಅಂತ. ಇವತ್ತು ಹೋಯ್ತು ಅಂತಲೇ ಅಂದ್ಕೊಂಡೆ ನಾನು, ಬಟ್ ನಮ್ಮ ಪುಣ್ಯಕ್ಕೆ ಎಷ್ಟಿತ್ತು ಒಬ್ಬರಿಗೆ 30,000 ಹೋಗಿರೋದು. ಓಕೆ, ಲೆಟ್ಸ್ ಗೋ. ಫ್ಲೈಟಿಂದ ಹತ್ತಿ ಈಗ ಸೀದಾ ನಮ್ಮ ಮನೆಗೆ ವಾಪಸ್. ಲೆಟ್ಸ್ ಗೋ. ಆಗಿಲ್ಲ, ಫ್ಲೈಟ್ ಮಿಸ್ ಆಗಿರೋ ಮೇ ಬಿ ಅದು ಮಾಡಬೇಕಿತ್ತು, ಬಟ್ ಆಗಿಲ್ಲ. ಇಟ್ಸ್ ಓಕೆ. ಫ್ಲೈಟ್ ಮಿಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ನಾಳೆ ನನಗೆ ಎಂಗೇಜ್ಮೆಂಟ್ ಒಂದು ಇಂಪಾರ್ಟೆಂಟ್ ಕೆಲಸ ಮುಗಿಸೋದಿದೆ. ಅದು ಹೋಗಿಲ್ಲ ಅಂದರೆ ಮತ್ತೆ ನಮ್ಮ ಎಂಗೇಜ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ಸೋ ಮಚ್ ಆಫ್ ಟೈಡ್ ಜಾಮ್ ಪ್ಯಾಕ್ ಥಿಂಗ್ಸ್. ಓಕೆ, ಇಲ್ಲಾಂದ್ರೆ ನಾನು ಇವತ್ತು ಸ್ಟೇ ಮಾಡಿಬಿಟ್ಟು ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಡೆಲ್ಲಿಗೆ ಬಂದು ಸಾಯಿಲ್ ಮೀಟ್ ಮಾಡಿಲ್ಲ, ಹಂಗೆ ಹೋಗ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ. ಮತ್ತೆ ಬರೋಣ ಡೆಲ್ಲಿಗೆ. ಫೈನಲಿ ರೀಚ್ ಆದ್ವಿ. ನೋಡಿರೋ ತಲೆಯಲ್ದವರು ಕೋಕ್ನ ಸುರಿದ್ಬಿಟ್ಟು ಹೋಗಿದ್ದಾರೆ ಸೀಟ್ ಮೇಲೆ. ಸಚ್ ಅ ಫುಲ್ ಕೂದಿಗೆ ನೆಕ್ಸ್ಟ್ ಸೀಟ್ ಇರುತ್ತೆ, ಯಾರೋ ಕೂರೋದಿರುತ್ತೆ. ಅಟ್ಲೀಸ್ಟ್ ಒರೆಸ್ಬೇಕಲ್ಲ, ಟಿಶ್ಯೂ ಮಾಡಿ ಇನ್ಫಾರ್ಮ್ ಮಾಡಬೇಕು. ಗೈಸ್, ನಮ್ಮ ಶಶಾಂಕ ಹಿಂದೆ ಎಲ್ಲೋ ಕೂತಿದ್ದಾನೆ. ನನ್ನ ಲಗೇಜು ಅಲ್ಲೇ ಇದೆ. ಸೊ ನಾನಿಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಹೋದ್ಮೇಲೆ ಹಿಂದೆ ಹೋಗಿ ಲಗೇಜ್ ಎತ್ಕೋಬೇಕು ನಂದು. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ ಊರು ಬೆಂಗಳೂರು. ನೋಡಿ, ಎಲ್ಲ ಬಸ್ ಹತ್ತಾ ಇದ್ದಾರೆ. ಬಾಬಾ ಇದೇ ಫ್ಲೈಟಲ್ಲಿ ನಾವು ಬಂದಿದ್ದು. ಈ ಫ್ಲೈಟ್ ಆಕಾಶದಲ್ಲಿ ಆಡ್ತಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇಷ್ಟು ದೊಡ್ಡ ಫ್ಲೈಟ್. ನಮ್ಗಂತ ಬಸ್ ಕಾಯ್ತಿದ್ದೆ. ಅತ್ತನ ಬನ್ನಿ. ಯಾವ ಗೇಟಿಗೆ ಬರ್ತಾವ್ರನೆಯ? ಯಾವ ಗೇಟಿಗೆ ಬರ್ತಾವ್ರನೆಯ ಗೊತ್ತಿಲ್ವಾ? ಯಾಕೆ ಮುಗುಳು ನನಗೆ ಬಂತು? ಲೇ ಸಿಕ್ಕಾಕೊಂಡೆ ಕಣ ನೀನು. ಆಗಲಿ ಸಿಕ್ಕಾಕೊಂಡೆ ಕಣ. ಈಗ ನೀನು ಫಸ್ಟು ಫ್ರೆಂಡು, ಆಮೇಲೆ ಮ್ಯಾನೇಜರು. ಗೈಸ್, ನನಗೆ ಇನ್ಸ್ಟೆನ್ಸ್ ಹೊಡಿತಿತ್ತು. ಇವನು ಸೈಡ್ಗೆ ಹೋಗಿ ಮಾತಾಡ್ತಾವನೆ ಆಗಿಂದ. ಆಯ್ತು, ನೋಡೋಣ. ನನಗೆ ಅನ್ನಿಸ್ತಿದೆ ಇನ್ಸ್ಟೆನ್ಸ್ ಹೊಡಿತಿದೆ. ನೇಹ ಆಚೆ ಇರ್ತಾರೆ ಅಂತ ನೋಡೋಣ. ಡಿಲೀಟ್ ಮಾಡೋಕ್ಕೆ ನಮಗೂ ಬರುತ್ತೆ ಮಗ. ಅದಕ್ಕೆ ತೋರಿಸ್ಬಾರ್ದು ಅಂತ ಎಷ್ಟು ಡಿಲೀಟ್ ಮಾಡಲ್ಲ ನೀನು. ಹೌದಾ? ಸರಿ ಮಗ. ಆಚೆ ಏನಾದರೂ ನೇಹ ಇದ್ರೆ, ನಿನಗೆ ಗೊತ್ತಿದ್ರೆ ಅದು ಇವತ್ತು ನಂದು ನಿಂದು ಫ್ರೆಂಡ್ಶಿಪ್ದು ಲಾಸ್ಟ್ ಡೇ ಆಗಿರುತ್ತೆ ಶಶಾಂಕ. ಹಾಂ, ಇದ್ರೆ ಹೌದಾ? ನಿನಗೆ ಗೊತ್ತಿದ್ರೆ ಅದು ಅವ್ರು ಬಂದಿರೋದು. ನಂಗೆ ಯಾಕೋ ಈ ಕಬಿ ಖುಷಿ ಕಬಿ ಗಮಲ್ಲಿ ಅವ್ರ ಅಮ್ಮಂಗೆ ಗೊತ್ತಾಗುತ್ತಲ್ಲ, ಶಾರುಖ್ ಖಾನ್ ಬರೋದು, ಆ ಥರ ಫೀಲ್ ಆಗ್ತಿದೆ. ಬಂದಿಲ್ಲ ಅಂದರೆ ಈ ಪಾಟ್ ಕಟ್ ಮಾಡಿಸ್ಬಿಡ್ತಿದ್ಲು. ಮರ್ಯಾದೆ ಹೋಗ್ಬಿಡ್ತಲ್ಲ ಗೈಸ್. ಹಾಂ, ಏನೋ ಬೆಜ್ಜಾನ್ ಇಮ್ಯಾಜಿನೇಷನ್ ಇದ್ದಾನೆ ನೋಡ್ರಿ. ಅವ್ರ ಹುಡುಗಿ ಬಂದೇ ಇಲ್ಲ ಅನ್ಕೊಳಲ್ವ ಜನ. ಬನ್ನಿ. ಡೆಲ್ಲಿಗೆ ಬಂದಿದ್ರಾ? ಹಿಂದೆ ನಮ್ಮ ಫ್ಲೈಟಲ್ಲಿ ಇದ್ರಾ? ಸೀಟಲ್ಲಿ ಕೂತಿಲ್ಲ, ರೆಕ್ಕೆ ಮೇಲೆ ಕೂತ್ಕೊಂಡ್ಬಂದ್ರಾ? ಬನ್ನಿ. ಲಗೇಜ್ ನಮ್ಗೇನು ಲಗೇಜ್ ಅಂತೂ ಇಲ್ಲ. ಈಗ ಡೈರೆಕ್ಟಾಗಿ ಹೋಗೋದು. ಲೆಟ್ಸ್ ಗೋ. ಏನಕ್ಕೆ
ಮಗ ಇನ್ನೂ ಏನು ಬರ್ತಾ ಇದ್ದಾರಾ? ವೆಯ್ಟ್ ಮಾಡಿಸ್ತಾ ಇದೆಯಾ? ಮಗ ಇಲ್ಲ ನನ್ನ ಅರ್ಧ ಗಂಟೆ ವಾಶ್ರೂಮಲ್ಲಿ ಕೂತ್ಕೊಂಡ, ಇವಾಗ ಫೋನ್ ಕಾಣ್ತಿಲ್ಲ ಅಂತ ಡವ್ ಮಾಡ್ತವನೆ. ಅವ್ರು ಇನ್ನೂ ಬಂದಿಲ್ಲ ಅನ್ಸುತ್ತೆ, ಸ್ವಲ್ಪ ಹೊತ್ತು ಆಟ ಆಡಿಸಿಬ್ರು ಅಂತ ಹೇಳಿರ್ತಾರೆ, ಅದಕ್ಕೆ ಆಟ ಆಡಿಸ್ತವನೆ. ಲೇ ಶಶಾಂಕ, ನೀನು ಫೋನ್ ಬಿಟ್ಟು ಬರೋನಲ್ಲ ಮಗ ನೀನು. ಮಗ ನೀನು ಅಷ್ಟು ಇರ್ರೆಸ್ಪಾನ್ಸಿಬಲ್ ಅಲ್ಲ ಅಂತ ನಂಗೆ ಗೊತ್ತು. ಬಾ ಆಚೆ ಹೋಗೋಣ, ಬಾ ಅವ್ರು ನಾವೇ ಸರ್ಪ್ರೈಸ್ ಕೊಡೋಣ, ಬಾ 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 ಬಾ. ಏನು ಡವ್ ಮಾಡ್ತವನೆ ಗೈಸ್, ಟ್ರೈ ಮಾಡ್ತವನೆ. ನೀನು ಕೂತ್ಕೊಂಡಲ್ಲೇ ಬಿದ್ದಿರು, ನಾನು ಹೋಗಿರ್ತೀನಿ ಆಚೆ. ಇನ್ನೂ ಬಂದಿಲ್ವಾ ಅವರು? 12 ಇದ್ದಾರಾ? ಬಾ, ನಂಬರ್ 12 ಹತ್ರ ಇದ್ದಾರಂತೆ, ಬನ್ನಿ ಗೈಸ್. ನನಗೆ ಪಕ್ಕಾ ಗೊತ್ತು ನೇಹಾ ಅವರಿಲ್ಲಿದ್ದಾರೆ ಅಂತ, ನನಗೆ ವೈಬ್ ಹೊಡಿತಾ ಇದೆ. ಆ್ಯಂಡ್ ಶಶಾಂಕ ಹೆಲ್ಪ್ ಮಾಡಿದ್ದಾನೆ, ಅದು ನನಗೆ ಗೊತ್ತು. 12ನೇ ನಂಬರ್ ಎಕ್ಸಿಟ್ ಆದರೆ ಲೆಫ್ಟ್ ಸೈಡ್ ಹೋದರೆ ಅವ್ರು ಇರ್ತಾರೆ ಅನಿಸುತ್ತೆ ನನಗೆ. ಇಲ್ಲೇ ಎಲ್ಲೋ ಇರಬೇಕು ನೋಡಿ ಗೈಸ್, ಇಲ್ಲಾಂದರೆ ನಾನು ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀನಿ ಇವಾಗ. ಹಾಂ, ಅವ್ರಿಲ್ಲ ಅಂದರೆ ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀನಿ. ಶಶಾಂಕ ಎಲ್ಲಿ? ನೀನೇ ಹುಡುಕ್ತಾ ಇದೆಯಾ? ನೀನೇ ಹುಡುಕ್ತಾ ಇದೆಯಾ ಇನ್ನು? ಎಲ್ಲಿ? ಇಲ್ಲೇ ಎಲ್ಲೋ ಇರಬೇಕಲ್ಲ ನಮ್ಮ ಹುಡುಗಿ. ಫೋನ್ ಕಾಣಿಸ್ತಾ ಇಲ್ವಾ? ಅಲ್ಲಿ ಆಚೆವರೆಗೂ ಬಂದ್ಬಿಡ್ತೀನಿ, ಫೋನ್ ಕಾಣಿಸಿಲ್ಲ ಅಂದರೆ. ಬಾ, ಕ್ಯಾಬ್ ಹತ್ರ ಇರಬೇಕು. ಎಲ್ಲೋ ಇದ್ದಾರೆ ಗೈಸ್, ಇಲ್ಲೇ ಎಲ್ಲೋ. ನಂಗೆ ವೈಬ್ ಬರ್ತಾ ಇದೆ. ಹೊಟ್ಟೆ ಉರಿಸ್ತಾ ಇದೆಯಲ್ಲ, ಉರ್ಸು. ಇದು ಬೋರ್ಡ್ ಗಿಡ್ ಇಟ್ಕೊಂಡು ಹಾಂ, ಇಲ್ಲ ಆ ಥರ ಎಲ್ಲ ಮಗ. ಸರಿ ಬಾ, ಕ್ಯಾಬ್ ಹತ್ತಾನ. ಇಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಿದ್ಯಾ? ಹಾಂ, ಕಾಲ್ ಮಾಡ್ತಾ ಇದೆಯಾ ಎಲ್ಲಿದ್ದಾರೆ ಅಂತ ಕೇಳಕ್ಕೆ? ಟೆನ್ಷನ್ ಆಗ್ತಾ ಇದೆಯಾ? ಎಲ್ಲ ಕೂತಿರ್ಲಾ? ಒಬ್ಬೊಬ್ಬ ಅವ್ರಿಲ್ಲೇ ಬರ್ತಾರಾ? ನಾ ಇಲ್ಲೇ ಹೋಗ್ಬಿಡ್ಲಾ ಮತ್ತೆ? ನಾ ಹೊಡ್ತೀನಿ ಮಗ. ಇಷ್ಟೊತ್ತು ಕೂತು ಯೋಚನೆ. ಹಾಯ್, ಆರಾಮ? ಆರಾಮ್. ಇಷ್ಟೊತ್ತು ಕೂತ್ಕೊಂಡು ಯೋಚನೆ ಮಾಡೋನು ಏನು ಹೇಳೋಣ ಇಲ್ಲಿ ವೆಯ್ಟ್ ಮಾಡ್ಸೋಕ್ಕೆ ಅಂತ. ಅರ್ಧ ಗಂಟೆ ವಾಶ್ರೂಮಲ್ಲಿ ಸ್ಯಾಕ್ರಿಫೈಸ್ ಬೇರೆ ಮಾಡೋನೆ ಪಾಪ. ಅವ್ರು ಬರೋವ್ರಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅವ್ರು ಆನ್ ದ ವೇ ಇದ್ದಾರೆ ಅನ್ಸುತ್ತೆ. ಬನ್ನಿ, ಈ ಕಡೆ ನೌಶು ಆಗೋದು, ಕೈ ಹಿಡ್ಕೊಂಡು ಫೋನ್. ಇನ್ನು ಎಷ್ಟೊತ್ತಾಗುತ್ತೆ ರೀಚ್ ಆಗೋಕ್ಕೆ ಏರ್ಪೋರ್ಟ್ಗೆ? ನಾನು ಐಶು ಹೋಗ್ತಾ ಇದ್ವಿ ಆಚೆ. ಹೌದಾ? ಎಲ್ಲಿಗೆ? ಅಮ್ಮ ಜೊತೆ ಹೋಗ್ತಿರೋದು? ಇಲ್ಲ ಅಮ್ಮ ಜೊತೆ ಹೋಗ್ಬೇಕಿತ್ತು. ಅಮ್ಮ ಇವತ್ತು ಯಾಕೋ ಒಂಥರ ಇದೆ ಅಂದ್ರು, ಅದಕ್ಕೆ ಏರ್ಪೋರ್ಟ್ ಹತ್ರ ಬರ್ತಾ ಇದ್ರೆ. ಎಷ್ಟು ದೂರ ಇದ್ರೆ ಕರೆಕ್ಟ್ ಆಗಿ? ಆಚೆ ಕಾಯ್ತಾ ಇದೀವಿ ಇನ್ನು. ಅಯ್ಯೋ, ಏರ್ಪೋರ್ಟ್ ನಮ್ ಬರ್ತೀನ ಅನ್ಸ್ತಾ. ಹೌದಾ? ಪಕ್ಕನಾ? ನಿಜ ಬರ್ತೀನ ನಾನು. ಸರಿ ಗುಪ್ತ. ಓಕೆ ಬಂದ್ರೆ ಮಾತ್ರ, ಇಲ್ಲ ನನ್ ಮುಂದೆ ಕಾಣಿಸ್ಕೊಂಡ್ಬಿಟ್ರೆ ಗುಪ್ತಾ. ಅಯ್ಯೋ, ನಿಜ ಬರ್ತಿಲ್ಲಪ್ಪ. ಹೌದಾ? ಇಡ್ರಿ. ನೀವು ಆಲ್ರೆಡಿ ಮನೆಗೆ ಹೋಗಿರ್ತೀರಾ ಅನ್ಕೊಂಡೆ ನಾನು. ಸರಿ, ನಾವು ಹೊರಟ್ವಿ ಈಗ. ಇಲ್ಲಿ ನೇಹಾ ಅವರೇ, ಪಾಪ ಅವನು ನೀವು ಇಲ್ಲಿದ್ದಾರೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ. ಅಯ್ಯೋ ಬ್ರೋ, ನಾನು ಆಚೆ ಹೋಗ್ತಿದ್ದೀನಿ ಐಶು ಜೊತೆ. ಹೌದಾ ಬ್ರೋ? ಓಕೆ ಬ್ರೋ, ಬಾಯ್ ಬ್ರೋ. ಇನ್ಸ್ಟಾ ಎಲ್ಲಿದ್ದೀರಾ ನೀವು? ಮನೆಗೆ ಹೋಗಿರ್ತೀರಾ ಆಲ್ರೆಡಿ? ಮನೆಗೆ ಹೋಗ್ತಾ ಇದೀವಿ. ಬಾಯ್. ಬಾಯ್. ನಾನು ಒಬ್ಬನೇ ಹೋಗಿರ್ತೀನಿ. ಶಶಾಂಕ್ ಅವ್ರ ಫ್ರೆಂಡ್ ಜೊತೆ ಹೋಗ್ತಾನಂತೆ. ನಮ್ಮ ಮನೆಗೆ ಹೊರಟೆ. ಓಕೆ, ಹಾಂ, ಬಾಯ್. ಮಗ, ನಮ್ಮ ಮನೆಗೆ ಹೋಗ್ತೀನಿ ಮಗ. ಸರಿ ಮಗ, ನಾನು ಅವ್ರ ಜೊತೆ ಮೀಟ್ ಮಾಡ್ಕೊಂಡು ಆಯ್ತಾ? ಬಾಯ್. ಇಷ್ಟು ನಾವು ಮನೆಗೆ ಹೊರಡೋಣ. ನೀರು ಬರ್ತೀಯ? ಎಲ್ಲೇರು ಅಲ್ಲಿ ಬಿಟ್ಕೊಡ್ತೀನಿ ಬಾ. ಹೊರಡ್ತೀನಿ ಮಗ. ಥ್ಯಾಂಕ್ ಯು. ಇಲ್ಲ ಪರವಾಗಿಲ್ಲ, ಥ್ಯಾಂಕ್ ಯು. ಹೌದಾ? ಸರಿ. ಒಂದು ಸೆಲೆಬ್ರಿಟಿ ಜೊತೆ ಇಸ್ಕೊಂಡು ಫಸ್ಟ್ ಒಂದು ಥ್ಯಾಂಕ್ ಯು. ಈಗ ಎಲ್ಲಿ ಬರ್ತಾರಂತೆ? ಮಗ ನಿಜವಾಗ್ಲೂ ಬರಲ್ಲ. ಅವ್ರು ನಿಜವಾಗ್ಲೂ ಹೋಗಿ ಬಾ, ಟರ್ಮಿನಲ್ 2 ಹೋಗೋಣ. ನಮ್ಮಿತ್ತ ಅವ್ರು ಎಲ್ಲಿ ಬರ್ತಾರಂತೆ ಈಗ? ಟರ್ಮಿನಲ್ 2 ಹೋಗೋಣ ಬಾ ಮಗ. ಸರಿ ಬಾ, ಟರ್ಮಿನಲ್ 2 ಹಿಂಗ್ ಹೋಗ್ಬೇಕು. ಕ್ಯಾಮ್ರಾ ಆಫ್ ಮಾಡಲ್ಲ, ನಾನು ತೋರಿಸ್ತೀನಿ. ನಾನು ಅವರೇ ಒಂದು ನೋಡಿ, ಎಲ್ಲ ನೋಡಿಬೇಕಾದ್ರೆ ಒಂದು ಬಿಟ್ಟಿಲ್ಲ. ಸೂಪರ್. ಫಸ್ಟು ಎಷ್ಟು 4 years ಅವಾಗಿಂದ ನೋಡಿದ್ದೀನಿ. ನಮ್ ಕಾರ್ ಮೆತ್ತಗೆ ಬರ್ತಾ ಇದೆ. ಇವನ್ ಅಡ್ಡ ಬಂದು ಕವರ್ ಮಾಡೋದು. ನಾನು ಮಗ ನಿಂತು ನೋಡ್ತಿದ್ದೆ ಮಾಡೋದು. ಅಲ್ಲಿ ನೋಡಿ ಮೆತ್ತಗೆ ಹೋಗ್ತಾ ಇದೆ ನಮ್ ಕಾರು. ನಮ್ಗೆ ಗೊತ್ತಿಲ್ಲದೆ ಹೋದ್ರೆ ನಾವು ಇಲ್ಲಿ ನಿಂತಿದ್ದೀವಿ ನೋಡಿ. ಅಲ್ಲಿ ಪಾಸ್ ಆಗ್ತಾ ಇದೆ. ಪ್ರೆಸೆನ್ಸ್ ಆಫ್ ಮೈಂಡ್ ಪಾಪ ಅವಳು. ಅವ್ರಿಗೆ ಗೊತ್ತಿಲ್ಲ ನಾವ್ ಇಲ್ಲಿದೀವಿ ಅಂತ. ಹೌದಾ? ಸುಮ್ಮನೆ ಹೋಗಿದ್ದೇನೆ. ಇವರಿಬ್ರು ಫಸ್ಟ್ ನೋಡಿದ್ರೆ ನಮ್ಮನ್ನ. ಮಗ, ನೀ ಅವ್ರ ಮುಂದೆ ಸ್ಯಾಮ್ ಹೋಗ್ಬಿಟ್ಟ ಅನ್ನಾಯ್ತು. ಇವಾಗ ಬಾಯ್ಬಿಟ್ಟ ನೋಡಿ. ನಾನು ಹೇಳಿಲ್ವಾ ಬರ್ತಾ ಇದಾರೆ ಅವರು ಅಂತ. ನನಗೆ ಇನ್ಸ್ಟೆಂಟ್ ಹೊಡಿತು ಗೈಸ್. ನಾನೇ ಗೊತ್ತಿಟ್ಕೊಂಡ್ಬಿಡ್ತೀನಿ ಹೋಗ್ಬಿಟ್ಟು. ಅವ್ರು ನನ್ನ ಹುಡುಕ್ಬೇಕೀಗ. ಯಾರ್ಯಾರೋ ಬಂದಿದ್ದಾರೆ ಗೈಸ್, ಒಬ್ಬಿಬ್ರಿಲ್ಲ, ಎಲ್ಲ ಇದರಲ್ಲಿ.